ಈಗ ನೀವು ಸನ್ಯಾಸಿ, ನೀವು ಅಂದರೆ ಮದುವೆ ಮಕ್ಕಳು ಏನೂ ಇಲ್ಲ, ಯು ಜಸ್ಟ್ ಡೈ ಲೈಕ್ ದ್ಯಾಟ್ ಅಂದರೆ ಕರೆಕ್ಟಾ? ಅಂದರೆ ನಿಮ್ಮ ಆಫ್ ಸ್ಪ್ರಿಂಗ್ ಬಿಟ್ಟು ಹೋಗಲ್ಲ ನೀವು. ಹಾಂ, ಕರೆಕ್ಟ್. ಹೌದು. ಅಥವಾ ಯಾರನ್ನಾದ್ರೂ ಮದುವೆ ಮಾಡ್ಕೋಬೇಕಂತಿದೆಯಾ ಮುಂದೆ? ಯಾಕಂದ್ರೆ ಈ ಪ್ರಪಂಚ ಬಿಟ್ಟು ನಮ್ಗೆ ಬೇರೆ ಗೊತ್ತಿಲ್ವಲ್ಲ ಗುರುಜಿ. ಈಗ ತಿಳ್ಕೊಬೇಕಲ್ಲ. ಓಕೆ, ನಿಮ್ಗೆ ಇದೇನೇ ಚೆನ್ನಾಗಿದೆ, ಇಲ್ಲೇನೇ ಎಲ್ಲ ಸುಖ ಇದೆ ಅಂತ ಇರಿ, ಯಾರು ಬೇಡ ಅಂದರು, ನಿಮ್ಮ ಕರ್ಮ. ನಮಗೆ ಎಲ್ಲರೂ ಸುಖದಿಂದ ಹೊರಟಿದ್ದಾರೆ, ಆದರೂ ದುಃಖದಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಒಂದು ಕ್ಯಾಮಲ್ ಎಕ್ಸಾಂಪಲ್ ಕೊಡ್ತಾರೆ. ಕ್ಯಾಮಲ್ಲು ಈ ಥಾರ್ನಿ ಬುಷಸ್ನ ತಿನ್ನತ್ತಂತೆ, ರಕ್ತ ಸೋರ್ತಾ ಇರೋ ತಿಂತಾ ಇರುತ್ತಂತೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಬುದ್ಧನ ಟೀಚಿಂಗ್ಸ್ ಇರ್ಬೋದು ಅಥವಾ ಯಾರದೇ ಟೀಚಿಂಗ್ಸ್ ಇರ್ಬೋದು, ಬಟ್ ನಾವು ಈ ಒಂದು ಧರ್ಮಕ್ಕೆ ಸಿಕ್ಕಾಕೊಳ್ಳೋ ಅವಶ್ಯಕತೆ ಇದೆಯಾ? ಎಲ್ಲೂ ಸಿಕ್ಕಾಕೊಳ್ಳೋದನ್ನು ಬಳಸ್ಬೋದಲ್ಲ. ಈ ಮೈಂಡ್ಫುಲ್ನೆಸ್ ಕಲ್ತ್ಕೊಳ್ಳಿ, ಈ ಆರ್ಟ್ ಆಫ್ ಹೌ ಟು ಇನ್ವಾಲ್ವ್ ಆ್ಯಂಡ್ ಅಗೇನ್ ಹೌ ಟು ರಿವೈಂಡ್, ಇದು ಕಲ್ತ್ಕೊಳ್ಳಿ. ಈ ಕ್ಷಣದಲ್ಲೇ ಸುಖ ಇದೆ ಅನ್ನೋ, ಈ ಕ್ಷಣದಲ್ಲಿರೋ ಟೇಸ್ಟ್ ಕಲ್ತ್ಕೊಳ್ಳಿ. ಬನ್ನಿ, ನೀವು ನೇಪಾಳಕ್ಕೆ ಬಂದರೆ ಅಲ್ಲಿ ಆಫ್ಲೈನ್ ಎಲ್ಲ ರೆಸಿಡೆನ್ಷಿಯಲ್ 24 ಗಂಟೆ ನಮ್ಮ ಜೊತೆ ಧ್ಯಾನ ಮಾಡಿ ಕಲ್ತ್ಕೋಬೋದು. ಸೊ ನೀವು ಒಂದು ನಾರ್ಮಲ್ ಫ್ಯಾಮಿಲಿನಲ್ಲೇ ನೀವು ಜನ್ಮ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಫೋರ್ ಫಾದರ್ಸ್ ಆಗಲಿ, ನಿಮ್ಮ ಯಾರು ಸನ್ಯಾಸಿಗಳಾಗಿ ಧಾರ್ಮಿಕ ವ್ಯಕ್ತಿಗಳಾಗಿ ಆಗಿರಲಿಲ್ಲ. ಯು ಆರ್ ದ ಫಸ್ಟ್ ಪರ್ಸನ್ ಟು ಎಂಟರ್ ಇನ್ ಟು ದಿಸ್. ಏನು ಇನ್ಸ್ಪಿರೇಷನ್ ನಿಮಗೆ? ಅಂದರೆ ಅಪಾರ್ಟ್ ಫ್ರಮ್ ಯುವರ್ ಓನ್ ಕ್ರೇವಿಂಗ್, ಏನಾದರೂ ಎಕ್ಸ್ಟರ್ನಲ್? ಅವ್ರ ಮೈ ಓನ್ ಆಸ್ಪಿರೇಷನ್, ಕ್ರೇವಿಂಗ್ ಅಂತಲೂ ಕರಿಬೋದು. ಆ ಕಾಲದಲ್ಲಿ ಕ್ರೇವಿಂಗ್ ಆಗಿತ್ತದು. ಇನ್ನೇನು ಕಾರಣ? ಕರೆಕ್ಟ್, ನೀವು ಹೇಳ್ದಂಗೆ ನಮ್ಮಲ್ಲಿ ಒಂದು ಆಸ್ಪಿರೇಷನ್ ಬರೋದಕ್ಕೂ ನೀವು ಶುಡ್ ಗೆಟ್ ಸಮ್ ಕಿಕ್ಸ್ ಫ್ರಮ್ ದ ವರ್ಲ್ಡ್. ಆವಾಗಲೇ ಪ್ರಪಂಚ ಒಂದು ಸ್ವಲ್ಪ ಪೆಟ್ಟು ಕೊಟ್ಟಾಗಲೇ ಸ್ಪಿರಿಚುಯಾಲಿಟಿ ಕಡೆ ಆಸ್ಪಿರೇಷನ್ ಬರೋದು. ಪ್ರಪಂಚದಲ್ಲಿ ಸ್ವಲ್ಪ ಸಿಕ್ಕಾಕೊಂಡವು, ಸ್ವಲ್ಪ ಬಾಧೆಗಳು ಅನುಭವಿಸಿದಾಗಲೇ. ನಮ್ಮ ಅಣ್ಣ ತೀರ್ಕೊಂಡ್ರು. ಆ್ಯಕ್ಚುಲಿ ನಾನು 29 ವರ್ಷ ಆಗಿದ್ದಾಗ, ಅವ್ರಿಗೆ 35 ವರ್ಷ ಆಗಿತ್ತು. ನಾನು ಕಣ್ಮುಂದೆನೇ ಖುಷಿಯಾಗಿ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಖುಷಿಯಾಗಿ ಅಂತಂದರೆ ಅವ್ರಿಗೇನೋ ಹಾರ್ಟ್ ಪೇಯ್ನು ಅಥವಾ ಕೈ ಪೇಯ್ನ್ ಅಂತ ಇದ್ರು. ನಮ್ಗೆ ಐಡಿಯಾನೇ ಇರಲಿಲ್ಲ ಅದು ಹಾರ್ಟ್ ಅಟ್ಯಾಕ್ ಅಂತಲೋ ಏನೂ ಗೊತ್ತಿರಲಿಲ್ಲ. ಅದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5:30, 6 o'clock ಮತ್ತು ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಮನೆಯವರೆಲ್ಲ ಹೇಳಿದ್ರು. ನನ್ನ ಮಣ್ಣನ ನಡ್ಕೊಂಡೇ ಹೋದ್ವಿ. ಜಸ್ಟ್ ಒಂದು 1/2 kilometer 1 kilometer ಚಿಂತಾಮಣಿಯಲ್ಲಿ. ಅಲ್ಲಿ ಬಾಗ್ಲತ್ರನೇ ಕುಸಿದ್ರು, ತೊಗೊಂಡು ಹೋಗಿ ಬೆಡ್ ಮೇಲೆ ಹಾಕಿ ನನ್ನ ನೋಡ್ತಾನೆ ಅವರು ಪ್ರಾಣ ಬಿಟ್ಟರು. ಅದು ನನಗೆ ಗೊತ್ತಾಗಲೇ ಇಲ್ಲ ಆ್ಯಕ್ಚುಲಿ ಪ್ರಾಣ ಬಿಟ್ಟಿದ್ದಾರೆ ಅಂತಲೂ, ಎಲ್ಲ ಕೋಮಾ ಇದ್ದಾರೆ ಅಂತ ಅಂದ್ಕೊಂಡೆ ನಾನು. ಮತ್ತು ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದ್ವಿ. ಇಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ತೋರಿಸೋಣ ಅಂತ. ಅಲ್ಲಿ ಮಧ್ಯಾಹ್ನ ಹೊಸಕೋಟೆಯಲ್ಲಿ ಡ್ರೈವರ್ ಸ್ಕಿಲ್ಫುಲ್ಲಾಗಿ ಒಂದೇ ಸರಿ ಹೇಳಬಾರ್ದು ನನಗೆ ಅಂತ ಅಲ್ಲಿನ ಡಾಕ್ಟರ್ಸ್ ಎಲ್ಲನೂ ಆಯಿತು ಕರ್ಕೊಂಡೋಗಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದು ಒಂದು ಪವರ್ಫುಲ್ ಇಂಪ್ಯಾಕ್ಟ್ ಅದು. ಎವ್ರಿಬಡಿ ವಿಲ್ ಡೈ ಅಂತೆಲ್ಲ. ಒಂದು ಡೆತ್ ಎಸ್ಪೆಷಲಿ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ ಆ ಥರ ತೀರ್ಕೊಂಡಾಗ, ಮನೆಯವರ ತೀರ್ಕೊಂಡಾಗ, ಯಾವಾಗಲೂ 24 ಗಂಟೆ ನಮ್ಮ ಕಣ್ಮುಂದೆ ಆ್ಯಕ್ಟಿವ್ ಆಗಿದ್ದವರು ಇವಾಗ ನಿಸ್ತೇಜರಾದರು, ತೀರ್ಕೊಂಡ್ರು ಅಂತಂದಾಗ ಅದು ಆಟೋಮೆಟಿಕ್ಕಾಗಿ ಇದೇನಿದು ಡೆತ್ ಅನ್ನೋದ್ರ ಕಡೆ ಒಂದು ಗಮನ ಹೋಗುತ್ತೆ. ಬುದ್ಧನಿಗೆ ಬಂದ ಹಾಗೆ. ಹೌದು, ಬುದ್ಧನಿಗೂ ಅದೇನೇ ಬಂತು. ಆಮೇಲೆ ತುಂಬ ಜನ ಬುದ್ಧರ ಅನುಯಾಯಿಗಳು ಕೂಡ ಇದಕ್ಕೊಂದು ಮರಣಾನುಸ್ಮೃತಿ ಅಂತಾರೆ. ಮರಣಾನುಸ್ಮೃತಿ ಧ್ಯಾನ ಅಂದರೆ ಇನ್ಎವಿಟಬಿಲಿಟಿ ಆಫ್ ಡೆತ್. ಈ ಒಂದು ಕಾಂಟೆಂಪ್ಲೇಷನ್ ಯಾರ ತಲೆಯಲ್ಲಿರುತ್ತೋ ಅವರಿಗೆ ಏನಿದು ಪ್ರಾಪಂಚಿಕತೆ, ಪವರು, ಪೊಸಿಷನ್. ನನಗೂ ಆಗ ಒಂದು ಸಂಸ್ಥೆ ಎಲ್ಲ ಮಾಡಿದ್ದೆ. ನಾನು ಒಂದು ವಿಕೇರ್ ಅಂತ ಒಂದು ಎಕೋ ಫ್ರೆಂಡ್ಲಿ ಆ್ಯಕ್ಟಿವಿಟೀಸ್ ಮಾಡೋ ಒಂದು ಸಂಸ್ಥೆ ಎಲ್ಲ ನಾನೇ ಮಾಡಿದ್ದೆ. ಆವಾಗೆಲ್ಲನೂ ಒಳ್ಳೆ ಪೊಸಿಷನ್ನು, ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಎಲ್ಲನೂ ಐ ವಾಸ್ ಎಂಜಾಯಿಂಗ್. ವಾಟ್ ಐ ಆಮ್ ಡೂಯಿಂಗ್, ವೆದರ್ ದಿಸ್ ಈಸ್ ಓಕೆ ಆರ್ ಸಮಥಿಂಗ್ ಎಲ್ಸ್ ಈಸ್ ದೇರ್. ಇದು ಸಾವು ಏನು, ದುಃಖ ಏನು, ಈಗ ಯಾಕೆ ಜನ ಎಲ್ಲ ಅಳ್ತಾರೆ ಒಬ್ಬನ ಕಳ್ಕೊಳ್ಳೋದು ಅಂದರೆ ಏನು, ಆ ಒಂದು ಡೀಪರ್ ಒಂದು ಇನ್ಸೈಟ್ಸ್ ಕಡೆ ಗಮನ ಹೋಯಿತು. ಇದಕ್ಕಿಂತಲೂ ಒಂದು ಸುಪೀರಿಯರ್ ಹ್ಯಾಪಿನೆಸ್ ಇದೆಯಾ? ಆವಾಗ ಧ್ಯಾನದ ಕಡೆ, ಮೆಡಿಟೇಷನ್ ಕಡೆ ಎಲ್ಲ ಮನಸ್ಸು ಬಂತು. ಆಮೇಲೆ ಸ್ಪಿರಿಚುಯಾಲಿಟಿ ಕಡೆ ಇನ್ನು ಸ್ವಲ್ಪ ಭಾಳ ಒಂದು ಪವರ್ಫುಲ್ ಪುಷ್ ಸಿಕ್ತು. ಅದರಿಂದ ಒಂದು ಪ್ರಿಯಾರಿಟೀಸ್ ಗೊತ್ತಾಗತ್ತೆ ಲೈಫಲ್ಲಿ. ಬುದ್ಧನಿಗೂ ಅದೇ ಆಯ್ತು, ನೀವು ಹೇಳಿದ್ರಲ್ಲ, ಹಿ ವಾಸ್ ಇನ್ ಎ ಪ್ಯಾಲೇಸ್. ಸೊ ಒಂದು ಡೆಡ್ ಬಾಡಿ ನೋಡಿ ಇಷ್ಟೇನಾ ಜೀವನ? ಹೆಂಡ್ತಿ ಮಕ್ಕಳು, ಪ್ಯಾಲೇಸು, ಸಮೃದ್ಧಿ, ಇಷ್ಟೇನಾ ಜೀವನ? ಇದಕ್ಕಿಂತಲೂ ಸುಪೀರಿಯರ್ ಹ್ಯಾಪಿನೆಸ್ ಇದೆಯಾ? ಅಥವಾ ಇದರಿಂದ ತಪ್ಪಿಸ್ಕೊಳ್ಳೋದು ರೊಟೇಷನ್ ಇದು
ಮತ್ತೆ ಹುಡ್ತಾನೆ ಮತ್ತೆ ಸಾಯ್ತಾನೆ, ಇದರಿಂದ ತಪ್ಪಿಸ್ಕೊಳ್ಳೋದು ಅಥವಾ ಇದರಿಂದ ಸುಪೀರಿಯರ್ ಹ್ಯಾಪಿನೆಸ್ ಅಂತ ಏನಾದ್ರು ಇದೆಯಾ, ಆ ಕಡೆ ಮನಸ್ಸೋಗುತ್ತೆ. ಆವಾಗ ಪ್ರಿಯಾರಿಟೀಸ್ ಚೇಂಜ್ ಆಗುತ್ತೆ ಲೈಫಲ್ಲಿ. ಬರ್ಮಾದಲ್ಲಿ ನನಗೊಬ್ಬರು ಗುರುಗಳಿದ್ರು, ಅವ್ರಿಗೂ ಅಂಕೇನೆ, ಒಬ್ಬ ರಿಲೇಟಿವ್ ತಿಳ್ಕೊಂಡ ತಕ್ಷಣ ಅವ್ರಿಗೂ ಈ ಥರ ಏನಿದು, ಅವರು ಹಿ ವಾಸ್ ಎ ಕಂಪ್ಯೂಟರ್ ಸಾಫ್ಟ್ವೇರ್ ಎಕ್ಸ್ಪರ್ಟ್, ಅವರು ಕಂಪ್ನಿ ಎಲ್ಲ ಇಟ್ಕೊಂಡಿದ್ರು. ಇಷ್ಟೇನೋ ಅಥವಾ ಇನ್ನೇನಾದ್ರು ಸುಪೀರಿಯರ್ ಹ್ಯಾಪಿನೆಸ್ ಕಡೆ ಕೆಲಸ ಮಾಡಲಾ ಅಂತ ಒಂದು 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 ಪುಷ್, ಒಂದು ನಾನು ಹೇಳಿದ್ನಲ್ಲ, ಒಂದು ಕಿಕ್ ಸಿಕ್ತು ಅವಾಗ. ಕಿಕ್ ಇನ್ ದ ಸೆನ್ಸ್ ಒಂದು ಪೆಟ್ಟು. ಸೊ ಆವಾಗ ಈ ಒಂದು ಸ್ಪಿರಿಚುವಲ್ ಆಸ್ಪಿರೇಷನ್ ಸ್ವಲ್ಪ ಡೀಪ್ ಆಗುತ್ತೆ. ಸೊ ಇಟ್ ವಾಸ್ ದೇರ್, ಇವನ್ ಬಿಫೋರ್ ದ್ಯಾಟ್ ಇಟ್ ವಾಸ್ ದೇರ್, ಬಟ್ ಇದು ಒಂದು ಪವರ್ಫುಲ್ ಪುಷ್ ಇದು. ಹಾಗೆ ನಮ್ಮ ನೆಕ್ಸ್ಟು ಅದಕ್ಕೆ ಮೊದಲು ನನ್ನ ಫ್ರೆಂಡ್ ಒಬ್ಬ ತೀರ್ಕೊಂಡಿದ್ದ. ಅವಾಗ ಅಂಥ ಪುಷ್ ಏನಾಗಿರಲಿಲ್ಲ, ಬಟ್ ದಿಸ್ ಈಸ್ ಒನ್ ವೆರಿ ಪವರ್ಫುಲ್ ಪುಷ್. ಓಕೆ, ನನಗೆ ಅಂದರೆ ಸೈನ್ಸ್ ಸುಮ್ಮನೆ ನಂಗೊಂದು, ಈಗ ನೋಡಿ ಫಾರ್ ಎಕ್ಸಾಂಪಲ್ ಗೋಲ್ಡನ್ ಅವರ್ ಅಂತ ಕರೀತಾರೆ. ಒಬ್ಬ ವ್ಯಕ್ತಿಗೆ ಹೃದಯಾಘಾತ ಆದಾಗ ಆತನಿಗೆ ಯಾವುದೇ ಕಾರಣಕ್ಕೂ ನಡೆಸಬಾರ್ದು, ಆತ ಅವೆಲ್ಲ ನಮಗೆ ಗೊತ್ತಿರಲಿಲ್ಲ. ಅದೇ ಗೊತ್ತಿರಲಿಲ್ಲ. ಅಂದರೆ ಸೈನ್ಸ್ ಈಗ ಬಹುಶಃ ಅದು ಗೊತ್ತಿದ್ರೆ ಬಹುಶಃ ನಿಮ್ಮಣ್ಣ ಉಳಿತಿದ್ರ. ಏನೋ ಹೇಳ್ತಾರೆ, ನಿಮ್ಮಣ್ಣ ಈ ಧ್ಯಾನ ಮಾಡಿದರೆ, ಧ್ಯಾನಗಳಲ್ಲಿ ಪಳಗಿದ್ರೆ ಅವ್ರಿಗೆ ಉಳ್ಕೊಳ್ತಾ ಇದ್ರೇನೋ, ಈ ಸೈನ್ಸ್ ಗೊತ್ತಿದ್ರೆ ಉಳ್ಕೊಳ್ತಾ ಇದ್ರೇನೋ, ಅಥವಾ ನೀವು ಕಾರಲ್ಲಿ ಹೋಗಿದ್ರೆ, ಅಥವಾ ಇನ್ನೇನೋ. ಎಲ್ಲಕ್ಕೂ ಒಂದು ಕಾಲ ನಿಯಮ ಅಂತಿರುತ್ತೆ. ಡೆತ್ ಆ್ಯಂಡ್ ಲೈಫು ಇದೇನೋ ಬರೀ ಸೈನ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಇದಕ್ಕೆ ಎಷ್ಟೋ ಪ್ಯಾರಾಮೀಟರ್ಸ್ ಇದೆ. ಇದಕ್ಕೆ ಕಮ್ಮಕ್ಕಯ, ಆಯುಕ್ಕಯ ಅಂತೆಲ್ಲ ಹೇಳ್ತಾರೆ. ಕೆಲವು ಸರಿ ನೀವು ಇದನ್ನ ಎಕ್ಸಾಂಪಲ್ ಕೊಟ್ರಿ, ನೀವು ಎಷ್ಟೋ ಡಾಕ್ಟ್ರುಗಳು ಕಣ್ಮುಂದೆನೇ ಪೇಷಂಟ್ಸ್ ಹತ್ತಿರೋದು ನೋಡಿಲ್ವಾ ಅಂತ ನೋಡಿದೀವಿ. ಅಂತ ಕೆಲವೊಂದುಗಳಾಗ್ತವೆ, ಬಟ್ ಎಷ್ಟೋ ಸಾವುಗಳನ್ನ ವಿಜ್ಞಾನ ತಪ್ಪಿಸಿದೆ ಅಲ್ವಾ? ತಪ್ಪಿಸಿರೋದು ನಿಜಾನೇ. ಒಂದು 100 ವರ್ಷದಿಂದ ಇದಾಗಿದ್ದರೆ ಅವ್ರು ಸತ್ತೋಗ್ತಿದ್ರು. ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಕಡೆ ಓದಿದೆ, ಈಗ 2020 ನಾವು 20s 1920s ಅಮೇರಿಕಾದಲ್ಲಿ 40 ವರ್ಷದಲ್ಲಿ ಎಲ್ಲ ಗಂಡಸರಿಗೆ ಹಲ್ಲುಗಳು ಬಿದ್ದೋಗ್ತಿದ್ವಂತೆ. 40 ವರ್ಷದ ಗಂಡಸರ ಹಲ್ಲುಗಳು ಇರ್ತಿರ್ಲಂತೆ. ನಾನು ನೋಡ್ದಂಗೆ 60 ವರ್ಷದ ಜನ ನಮ್ಮ ಊರುಗಳಲ್ಲಿ ಮುದುಕರ ಥರ ಕಾಣಿಸಿದ್ರು. ಇವತ್ತು 60 ವರ್ಷದ ಜನ ಮುದುಕರು ಅನ್ಸೋದೇ ಇಲ್ಲ. ಸೊ ದ್ಯಾಟ್ ಈಸ್ ಸೈನ್ಸ್ ಅಲ್ವಾ? ಸೊ ವಾಟ್, 60 ಅಲ್ದಿದ್ರೆ 70 ಸಾಯ್ಬೇಕಲ್ವಾ? ಅಲ್ಲ, ಬಟ್ ನಾ ಹೇಳ್ತಿರೋದು ಅಂದರೆ ಸಾವು ಅನ್ನೋದು ಇದೇ ಟೈಮ್ಗೆ ಆಗ್ಬೇಕಂತ ಏನಿಲ್ವಲ್ಲ. ಸೈನ್ಸ್ ಬಂದು ಎಲಾಂಗೇಟ್ ಮಾಡಿದೆ ಅಲ್ವಾ? 60 ವರ್ಷ ಬದುಕ್ತಾರೋ 80 ವರ್ಷ ಬದುಕ್ತಾ ಇದ್ದಾರೆ. ಐ ಡೋಂಟ್ ಅಗ್ರಿ ವಿತ್ ದಿಸ್. ಸೈನ್ಸ್ ಎಲಾಂಗೇಟ್ ಮಾಡಿದೆ, ಯು ಕಾಂಟ್, ಮೇ ಬಿ ಸಮ್ 50% 60% ಆಗಿರ್ಬೋದು, ಬಟ್ ಅದಕ್ಕೆ ಬೇರೆ ಕಾರಣಗಳು ನಾನು ಹೇಳಿದ್ನಲ್ಲ. ಭಗವಾನ್ ಬುದ್ಧರು ಏನು ಹೇಳ್ತಾರೆ ಅಂತಂದರೆ, ಎಲ್ಲಕ್ಕೂ ಕಾರಣ ಇದೆ ಅಂತ ಅರ್ಥ. ಸೊ ನೀವು ಲಾಂಗ್ ಲೈಫ್ಗೆ ನೀವು ಸಪೋರ್ಟ್ ಮಾಡಿತ್ತು ನಿಮ್ಮ ಪ್ರೀವಿಯಸ್ ಲೈಫ್ಸಲ್ಲಿ, ಅಂದರೆ ನಿಮ್ಗೆ ಈ ಜನ್ಮದಲ್ಲಿ ಲಾಂಗ್ ಲೈಫ್ ಇರುತ್ತೆ ಅಂತ. ಸೊ ನೀವು ಲಾಸ್ಟ್ ಲೈಫಲ್ಲಿ, ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಕಿಲ್ಡ್ ಸಮ್ ಪೀಪಲ್ ಆ್ಯಂಡ್ ಯು ಆರ್ ಲೈಕ್ ಸೇ ಯುವರ್ ಮೈಂಡ್ ಈಸ್ ಹ್ಯಾಬಿಚುಯೇಟೆಡ್ ಟು ಕಿಲ್ಲಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ದ ಲೈಫ್ ಆಫ್ ದ ಪರ್ಸನ್ or anybody for that matter, animals or people, that will attract that germ, that karma principle will come back to you. You will be killed now ಅಂತ. ನಿಮ್ಮ ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ. ನೀವು ಬೇರೆಯವ್ರ ಲೈಫ್ ಸ್ಪ್ಯಾನ್ ಹೆಂಗೆ ಡಿಸ್ಟ್ರಾಯ್ ಮಾಡಿದ್ರು, ಕಮ್ಮಿ ಮಾಡಿದ್ರು, ಆದರೂ ಮತ್ತೆ ನಿಮಗೆ ಬೂಮ್ರ್ಯಾಂಗ್ ಆಗುತ್ತೆ, ನಿಮಗೆ ಬೌನ್ಸ್ ಬ್ಯಾಕ್ ಆಗುತ್ತೆ, ನಿಮ್ಮ ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ಸೈನ್ಸಲ್ಲೂ ಹೇಳ್ತಾರಲ್ವ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಫಾರ್ ಎವರಿ ಆ್ಯಕ್ಷನ್ ದರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಅದು ಫಿಸಿಕಲ್ ಫೋರ್ಸಸ್ಗೆ ಅಷ್ಟೇ ಅಲ್ಲ, ಈವನ್ ಮೆಂಟಲ್ ಫೋರ್ಸಸ್ ಕೂಡ ದ ಸೇಮ್ ಥಿಂಗ್ ಇಟ್ ಹೋಲ್ಡ್ಸ್ ಗುಡ್. ಆ್ಯಕ್ಚುಲಿ ಇಟ್ ಹೋಲ್ಡ್ಸ್ ಗುಡ್. ಹಾಗೇನೆ ನೀವು ಪ್ರಾಸ್ಪೆರಿಟಿ ಕೂಡ ಒಂದು ಮೂಲ ಕಾರಣ ಇದೆ, ಪಾವರಿಟಿ ಕೂಡ ಒಂದು ಮೂಲ ಕಾರಣ ಇದೆ. ಬರೀ ಸೈನ್ಸಿಂದನೇ ನಾವು ಪ್ರಾಸ್ಪರಸ್ ಆಗ್ತೇವೆ ಅಂತ ಅಂದ್ಕೊಳ್ಳೋದು, ದಟ್ ಈಸ್ ಹಾಫ್ ಟ್ರೂತ್ ಅಷ್ಟೇ. 50%, ರಿಮೈನಿಂಗ್ 50%, ವೆನ್ ಯು ಗಿವ್ ಸಮಥಿಂಗ್ ದೆನ್ ಯು ಗೆಟ್ ಬ್ಯಾಕ್. ಇಫ್ ಯು ಗಿವ್ ಪ್ರಾಸ್ಪೆರಿಟಿ ಯು ವಿಲ್ ಗೆಟ್ ಬ್ಯಾಕ್ ಪ್ರಾಸ್ಪೆರಿಟಿ. ಇಫ್ ಯು ಗಿವ್ ಹೆಲ್ತ್ ಯು ಗೆಟ್ ಬ್ಯಾಕ್ ಹೆಲ್ತ್. ಯು ಗಿವ್ ಲೈಫ್ ಗೆಟ್ ಬ್ಯಾಕ್ ಲೈಫ್. ಆ ಪ್ರಿನ್ಸಿಪಲ್ ಏನಿದೆ, ಕಾಸ್ ಆ್ಯಂಡ್ ಎಫೆಕ್ಟ್, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ನು, ಅದೂ ಪ್ರಕೃತಿಯಲ್ಲಿ ಕೆಲಸ ಮಾಡ್ತಾಯಿದೆ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಮ್ಯುನಿಟಿಗಳಲ್ಲಿ ಕುರಿ ಕೋಳಿಗಳನ್ನ ಪ್ರತಿದಿನ ತಿಂತಾರೆ. ಓಕೆ, ಕೆಲವೊಂದು ದೇಶಗಳಲ್ಲಿಯೇ ತಿಂತಾರೆ, ಹಸುಗಳನ್ನ ತಿಂತಾರೆ. ಓಕೆ, ಈಗ ನಮ್ಮ ದೇಶದಲ್ಲಿ ಹಸುಗಳನ್ನ ತಿನ್ನಲ್ಲ. ಭಾಳಷ್ಟು ಕಮ್ಯುನಿಟಿಗಳು ನಾನ್ ವೆಜ್ನ ಊಟ ಮಾಡಲ್ಲ, ಎಗ್ ಕೂಡ ತಿನ್ನಲ್ಲ. ಕೆಲವೊಂದು ಕಮ್ಯುನಿಟಿಗಳಲ್ಲಿ ವಾರಕ್ಕೆ 2 ಸಲ ಒಂದು ಕುರಿನ ಕಡಿತಾರೆ. ಸೊ ಅವ್ರದ್ದೆಲ್ಲ ಲೈಫ್ ಸ್ಪ್ಯಾನ್ ಕಡಿಮೆ ಆಗಿದ್ದಂತೂ ನಾನು ನೋಡಲಿಲ್ಲ. ಅಥವಾ ಬೇರೆ ಒಂದೊಂದು ದೇಶಗಳಲ್ಲಿಯೇ ಇಡೀ ಮೆಜಾರಿಟೇರಿಯನ್ ನಾನ್ ವೆಜಿಟೇರಿಯನ್ಸ್ ಇರ್ತಾರೆ. ಆ್ಯಕ್ಚುಲಿ ಆ ಕಮ್ಮನ್ನು ಒಂದು ಅಕ್ಯುಮುಲೇಟ್ ಆಗಬೇಕು ಅಂತ ಹೇಳ್ತಾರೆ. ಇಟ್ ಶುಡ್ ರೀಚ್ ಸಮ್ ಥ್ರೆಶೋಲ್ಡ್. ಎಲ್ಲಕ್ಕೂ ಅಷ್ಟೇ, ಅದು ಮಾಗಬೇಕು. ಒಂದು ಹಣ್ಣು ಕೂಡ ಇಟ್ ಹ್ಯಾಸ್ ಟು ರೈಪನ್, ಆವಾಗಲೇ ಅದು ಎಡಿಬಲ್, ತಿನ್ಬೋದು. ಹಾಗೆ ಎಲ್ಲನೂ ಸ್ವಲ್ಪ ಅಕ್ಯುಮುಲೇಟ್ ಆಗಬೇಕಾಗತ್ತೆ. ಓವರ್ ನೈಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ದ ರಿಸಲ್ಟ್. ಹಾಗೆ ಮೇ ಬಿ
ಎಷ್ಟೋ ಜನ್ಮ ಅದು ಅಕ್ಯುಮುಲೇಟ್ ಆಗಿ ದೆನ್ ಅದೊಂದು ಆಮೇಲೆ ಇಂಟೆನ್ಷನ್ ಆಲ್ಸೋ ಮ್ಯಾಟರ್ಸ್. ಯಾವ ಇಂಟೆನ್ಷನಿಂದ ಯು ಆರ್ ಕಿಲ್ಲಿಂಗ್ ಅಂತ. ಒಂದು ದ್ವೇಷದಿಂದ ಕೊಂದಾಗ ಅದು ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ, ಅದು ಪರ್ಕ್ಯುಲೇಟ್ ಆಗುತ್ತೆ. ಜಸ್ಟ್ ಫಾರ್ ದ ಸೇಕ್ ಆಫ್ ಲೈವ್ಲಿಹುಡ್. ಈವನ್ ಆ್ಯಕ್ಚುಲಿ ಬುದ್ಧಿಸ್ಟ್ ಕೂಡ ದೆ ಕಿಲ್ ಇನ್ ಸಮ್ ಹಿಮಾಲಯನ್ ಕಂಟ್ರೀಸ್ ಫಾರ್ ದ ಸೇಕ್ ಆಫ್ ಲೈವ್ಲಿಹುಡ್. ಅಥವಾ ಸತ್ತಾದ ಮೇಲಾದರೂ ತಿಂತಾರೆ ಅದನ್ನು ಆ್ಯಕ್ಚುಲಿ. ಹಂಗಾಗ್ಬಿಟ್ಟು ಅದು ಯಾವ ಇಂಟೆನ್ಷನ್ ಇದೆ, ಹಂಗೆ ಎಗೇನ್ ದೇರ್ ಆರ್ ಸೋ ಮೆನಿ ಪ್ಯಾರಾಮೀಟರ್ಸ್. ಆಮೇಲೆ ಅಕ್ಯುಮುಲೇಷನ್ ಆಫ್ ದಟ್ ಕಮ್ಮ, ಥ್ರೆಶೋಲ್ಡ್ ರೀಚ್ ಆಗಬೇಕಲ್ಲ ಎಲ್ಲನೂ. ಒಂದೇ ಸರಿ ಕಮ್ಮ ರೀಚ್ ಆಗೋದರ ಫಲ ಬರೋಕ್ಕೆ ಶುರುವಾಗೋದಿಲ್ಲ. ಅದು ಕೆಟ್ಟವರು ಅಷ್ಟೇ. ಈಗ ಪ್ರಪಂಚದಲ್ಲಿ ನೋಡ್ತೇವೆ ನಾವು, ಎಷ್ಟೋ ಜನ ತಪ್ಪೆಲ್ಲ ಮಾಡಿಬಿಟ್ಟು ಶ್ರೀಮಂತರಾಗ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಕಮ ನಿಯಮ ಕೆಲಸ ಮಾಡಲಿಲ್ಲ, ಅವ್ರಿಗೆ ಯಾಕೆ ಶಿಕ್ಷೆ ಬೀಳ್ತಾ ಇಲ್ಲ, ಅವ್ರು ಯಾಕೆ ಸಾಯಲಿಲ್ಲ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಕೆಟ್ಟವ್ರು ಯಾಕೆ ಸಾಯ್ತಾ ಇಲ್ಲ ಅಂತ. ಈ ಲಾ ಆಫ್ ಕಮ್ಮ ಕೆಲಸ ಮಾಡ್ತಾಯಿತ್ತು ಅಂದರೆ ಕೆಟ್ಟವ್ರು ಸಾಯ್ಬೇಕಲ್ವಾ, ಕೆಟ್ಟವ್ರಿಗೆ ದುಃಖ ಆಗಬೇಕಲ್ವಾ ಅಂತ. ಕೆಟ್ಟವ್ರ ದುಃಖ ನಿಮ್ಗೇನು ಗೊತ್ತು? ಅವ್ರ ಮನಸ್ಸಲ್ಲಿ ಅವ್ರ ದುಃಖ ಅವ್ರಿಗೆ ಗೊತ್ತಾಗತ್ತೆ ಅಲ್ವಾ. ಸುಮ್ಮನೆ ದುಡ್ಡಿದೆ ಅಂದ ತಕ್ಷಣ ಅವ್ರು ಸುಖವಾಗಿದ್ದಾರೆ ಅಂತ ಹೇಳೋಕ್ಕಾಗುತ್ತಾ? ಹಂಗೆ ನೋಡಿದ್ರೆ ಈಗ ದುಡ್ಡಿರೋರೇ ಸುಖವಾಗಿಲ್ಲ. ಹಾಗೆ ಇದೇ ರೀತಿಯೂ ಕಿಲ್ಲಿಂಗ್ ಆ್ಯಂಡ್ ಗೆಟಿಂಗ್ ಕಿಲ್ಡ್. ತುಂಬ ಕಿಲ್ ಮಾಡೋರ ಮನಸ್ಸಿನಲ್ಲಿ ದ್ವೇಷದಿಂದ ಕೊಲ್ತಾ ಇದ್ದಾರೆ ಅಂತಂದರೆ ಅವ್ರ ಮನಸ್ಸಲ್ಲಿ ಎಷ್ಟೋ ದುಃಖ ಇರ್ಬೋದು. ಅದು ಅಕ್ಯುಮುಲೇಟ್ ಆಗಿಬಿಟ್ಟು ದೇ ಮೇ ಡೈ. ಇಫ್ ನಾಟ್ ಹಿಯರ್, ಇಫ್ ನಾಟ್ ನೌ, ಆಫ್ಟರ್ 10 years ಆರ್ ಆಫ್ಟರ್ ಇನ್ ದ ನೆಕ್ಸ್ಟ್ ಲೈಫ್, ಸಬ್ಸಿಕ್ವೆಂಟ್ ಲೈಫ್ಸ್, ಇಟ್ ಹ್ಯಾಸ್ ಟು ಬೌನ್ಸ್ ಬ್ಯಾಕ್, ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್. ಬಟ್ ಈಗ ನೀವು ಹೇಳಿದಾಗ ನಂಗೆ ಅನಿಸ್ತಾ ಇತ್ತು, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಬಲಿ ಕೊಡೋಕ್ಕಿಂತ ಮುಂಚೆ ಅದಕ್ಕೆ ಪೂಜೆ ಮಾಡ್ತಾರೆ, ಅದಕ್ಕೆ ನಮಸ್ಕಾರ ಮಾಡ್ತಾರೆ. ಈಗ ನಾವು ಬಹುಶಃ ನಾನ್ ವೆಜಿಟೇರಿಯನ್ಸ್ ಕೂಡ ಒಂದು ಕುರಿನ ಕೊಲ್ಲೋಕ್ಕಿಂತ ಮುಂಚೆ ಅಲ್ಲಿ ಏನೋ ಒಂದು ಇರ್ಬೋದು. ಈಗ ಮುಸ್ಲಿಮ್ಸ್ ಕೂಡ ನನ್ನ ಪ್ರಕಾರ ಏನೋ ಒಂದು ಮಾಡ್ತಾರೆ ಅಂತ ಅನಿಸುತ್ತೆ ಅಲ್ವಾ, ಅದಕ್ಕೆ ಶಾಂತಿ ಸಿಗಿ. ಬಟ್ ನೀವು ಏನೇ ಮಾಡಿಕೊಂಡ್ರು ಕೂಡ ನೀವು ಏನು ಅದಕ್ಕೆ ನೋವು ಕೊಡ್ತೀರಾ ಅದಂತೂ ಕಡಿಮೆ ಆಗಲ್ವಲ್ಲ. ಹೌದು, ಅದಕ್ಕೋಸ್ಕರನೇ ಕರ್ಮನೂ ಇದೆ, ಕರ್ಮದಿಂದ ಇಂಟೆನ್ಷನ್ನು ಇದೆ, ಎರಡು ಆಸ್ಪೆಕ್ಟು ಇದೆ. ಓಕೆ, ಅದಕ್ಕೇ ನಾನ್ ವೈಲೆನ್ಸ್, ನಾನ್ ಕಿಲ್ಲಿಂಗ್ ಅಂತ ಬುದ್ಧರು ಹೇಳೋದು. ಈವನ್ ನಾವು ಉಸಿರಾಡಬೇಕಾದ್ರೂ ನಾವು ಎಷ್ಟೋ ಜೀವಿಗಳನ್ನ ಕೊಲ್ತಾ ಇದ್ದೀವಿ. ಅಲ್ಲಿ ಇಂಟೆನ್ಷನ್ ಏನಿಲ್ವಲ್ಲ, ಈ ಜೀವಿಗಳನ್ನ ಕೊಲ್ಲಬೇಕು, ನಾನು ಬದುಕಬೇಕು, ಅದಕ್ಕೋಸ್ಕರ ನಾನು ಉಸಿರಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಒಂದು ಕ್ಯಾಶುಯಲ್ನೆಸ್, ಅಲ್ಲೊಂದು ಕೋಪ ಆಗಲಿ, ಒಂದು ಉದ್ವಿಗ್ನತೆ ಆಗಲಿ, ಒಂದು ಡಿಫೈಲ್ಮೆಂಟ್ಸ್ ಮನಸ್ಸಲ್ಲಿ ಕ್ರಿಯೇಟ್ ಮಾಡ್ಕೊಳ್ತಾ ಇಲ್ಲ. ಈ ದ್ವೇಷ, ಲೋಭದಿಂದ ಡಿಫೈಲ್ಮೆಂಟ್ಸ್ ಕ್ರಿಯೇಟ್ ಮಾಡಿ ಕೊಂದಾಗ ಅದರ ಕಮ್ಮದ ಎಫೆಕ್ಟ್ ಜಾಸ್ತಿ. ಅದು ಆ್ಯಂಡ್ ದೆರ್ ಈಸ್ ಒಂದು ರೇಂಜ್ ಕೂಡ ಇದೆ ಕಮ್ಮದ ಒಂದು ಎಫೆಕ್ಟ್ ಮೇಲೆ. ಓಕೆ, ಸೊ ನಾನು ಮತ್ತೆ ನಮ್ಮ ಬಂತೇಜಿ ಅವ್ರ ಹತ್ರ ಈ ಪ್ರೆಸೆಂಟಿಗೆ ಬರೋದಾದರೆ ಮೈಂಡ್ಫುಲ್ನೆಸ್ ಮತ್ತು ಮೆಡಿಟೇಷನ್ ಬಗ್ಗೆ ನೀವು ಮಾತಾಡಿದ್ರಿ. ನಿಮ್ಮ ಸೆಂಟರ್ ಫಾರ್ ರೈಟ್ ವ್ಯೂ ಮೆಡಿಟೇಷನ್ ಅಂತ ಏನು ಮಾಡಿದ್ರಿ, ಏನು ಕಲಿಸ್ತೀರಿ ಇದರಲ್ಲಿ, ಮತ್ತು ನಾವು ಹೇಗೆ ಬೆನಿಫಿಟ್ ಪಡ್ಕೋಬೋದು? ಈಗ ನನ್ನ ಜೊತೆ ಬಂದಿದ್ದಾರೆ ಒಬ್ಬರು. ಆಮೇಲೆ ನಾನು ಡೆಲ್ಲಿಯಿಂದ ವಿಶಾಖಪಟ್ಟಣ ಬರಬೇಕಾದ್ರೆ ತುಂಬ ಆ್ಯಕ್ಟಿವ್, ತುಂಬ ಎಫಿಷಿಯೆಂಟು, ಎಲ್ಲ ವರ್ಲ್ಡ್ಲಿ ಥಿಂಗ್ಸಲ್ಲಿ. ಬಟ್ ಅವರಿಗೆ ದೆ ಗೆಟ್ ಕ್ಯಾರಿಡ್ ಅವೇ ಇನ್ ಸಮ್, ನೀವು ಹೇಳ್ತಿರಲ್ಲ ತುಂಬ ಇಂಟ್ರೆಸ್ಟ್ ಆಗಿದೆ ಕೆಲಸ, ತಲ್ಲೀನರಾಗ್ಬಿಡೋದು ಅಂತ. ಆ ತಲ್ಲೀನರಾಗ್ಬಿಟ್ಟಾಗ ಏನಾಗಿದೆ ಅಂತಂದರೆ ತುಂಬ ಜನಗಳಿಗೆ ಈಗಲೂ ಕೂಡ ಪ್ರೆಸೆಂಟ್ ವರ್ಲ್ಡಲ್ಲಿ ಅವ್ರಿಗೆ ಅನ್ವೈಂಡ್ ಆಗೋಕ್ಕೆ ಗೊತ್ತಾಗ್ತಾ ಇಲ್ಲ, ಅಲ್ಲಿಂದ ಹೊರಗಡೆ ಬರೋದು ಗೊತ್ತಾಗ್ತಾ ಇಲ್ಲ. ಅದನ್ನೇ ಸಿಕ್ಕಾಕೊಳ್ಳೋದು ಅಂತ ಹೇಳ್ತಿದ್ನಲ್ಲ ನಾನು. ಸೊ ಆ ಅನ್ವೈಂಡಿಂಗ್ ಟೆಕ್ನಿಕ್ಸ್ ಕಲಿಸ್ತಾ ಇದ್ದೇವೆ ನಾವು. ಓಕೆ, ಪ್ರಪಂಚ ಎಲ್ಲನೂ ಎಜುಕೇಷನ್ ಸಿಸ್ಟಮಲ್ಲಿ ಹೆಂಗೆ ವೈಂಡ್ ಆಗೋದು ಅಂತಲೇ ಕಲಿಸ್ತಾರೆ ಎಲ್ಲ ಎಜುಕೇಷನಲ್ಲಿ. ನೀವು ಸೈಂಟಿಸ್ಟ್ ಆಗಬೇಕು ಅಂದರೆ ಯು ಹ್ಯಾವ್ ಟು ವೈಂಡ್ ಅಪ್ ಇನ್ ದಟ್ ಸೈನ್ಸ್. ವೆರಿ ಗುಡ್. ಪ್ರಪಂಚದಲ್ಲಿ ಬದುಕಬೇಕು ಅಂದರೆ ಅದು ಇರಬೇಕಾಗತ್ತೆ, ಅಲ್ಲಿಂದ ಆ ಪ್ಯಾಷನ್ ಇರಬೇಕಾಗತ್ತೆ ಪ್ರಪಂಚದ ವಿಷಯಗಳಲ್ಲಿ. ಬಟ್ ಅಲ್ಲೇ ಸಿಕ್ಕಾಕೊಂಡ್ಬಿಟ್ರೆ ಎಲ್ಲ ನಿಮ್ಮ ತಂದ್ಕೊತೀರ ಮೆಂಟಲ್ ಹೆಲ್ತ್ ಇಶ್ಯೂಸು, ಟೆನ್ಷನ್ನು, ಫ್ರಿಕ್ಷನ್ನು. ಅದಕ್ಕೆ ಹೆಂಗೆ ವಾಪಸ್ ಬರೋದು ಅನ್ನೋದೇ ಆ್ಯಕ್ಚುಲಿ ಈ ರೈಟ್ ವ್ಯೂ ಮೆಡಿಟೇಷನ್ಸಲ್ಲಿ ಹೇಳ್ಕೊಡ್ತೇವೆ. ಅದಕ್ಕೊಂದು ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ ಮಾಡಿದ್ದೇವೆ. ಲೆವೆಲ್ 1 ಇಂದ ಲೆವೆಲ್ 4 ಅಂತ ಆನ್ಲೈನ್ ಕೋರ್ಸಸ್, ಆಮೇಲೆ ಬ್ರಿಡ್ಜ್ ಕೋರ್ಸ್, ಆಮೇಲೆ ಸೋ ಮೆನಿ ಕೋರ್ಸಸ್. ಆಫ್ಲೈನ್ ಇದೆಯಾ? ಈಗ ಬೆಂಗಳೂರಲ್ಲಿ ನೀವು ಬಂದಿದ್ದೀರಾ? ಬೆಂಗಳೂರಲ್ಲಿ ಆಫ್ಲೈನ್ ಇಲ್ಲ ಆ್ಯಕ್ಚುಲಿ. ಈಗ ಸಂಜೆ ಹೊರಡ್ಬೇಕು ನಾನು. ಆನ್ಲೈನಲ್ಲೇ ಕಲಿಸ್ಕೊಡ್ತೇನೆ. ಅದಕ್ಕೆ ಸಂಬಂಧಪಟ್ಟಿರೋ ಈಗೆಲ್ಲನೂ ಆನ್ಲೈನ್ ಹೋಗ್ತಾ ಇದ್ದಿಲ್ಲ ಪ್ರಪಂಚ ಎಲ್ಲನೂ. ಸೊ ಹಂಗಾಗ್ಬಿಟ್ಟು ಆ ಲಿಂಕು ಅದಕ್ಕೆ ಮತ್ತೆ ಏನೇನು ಫಾರ್ಮಾಲಿಟೀಸ್ ಏನಿದೆ ಅಂತ ನಾನು ಬಸವರಾಜ್ ಕೊಟ್ಟಿದ್ದೇನೆ. ಖಂಡಿತ ನಾನು ಲಿಂಕ್ಗಳನ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಮ್ಮ ಕೆಳಗಡೆ ನೋಡಿದ್ರೆ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಹೋಗಿರುತ್ತೆ ಮೇಲೆ. ಇನ್ ಕೇಸ್ ನೀವು ಯಾರಾದರೂ ದಮ್ಮಪಾಲ ಬಂತೇಜಿ ಅವ್ರನ್ನ ಕನೆಕ್ಟ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅದ್ರ ಲಿಂಕ್ ಸಿಗುತ್ತೆ. ನನಗೆ ಬಂತೇಜಿಯವ್ರು ಸಿಕ್ಕಿದ್ದು ನಮ್ಮ ಇನ್ನೊಬ್ಬ ಸ್ನೇಹಿತರು ಬಸವರಾಜ್ ಖೇಡ್ದಂತ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ. ಬಿಕಾಸ್ ನನಗೆ ಐ ಆಮ್ ಅ ವೆರಿ ನಾರ್ಮಲ್ ಪರ್ಸನ್ ಆ್ಯಸ್ ಫಾರ್ ಆಸ್ ದೀಸ್ ಥಿಂಗ್ಸ್ ಆರ್. ಬಟ್ ಯು ಆರ್ ವೆರಿ ಇನ್ಕ್ವಿಸಿಟಿವ್ ಆಲ್ಸೋ. ನಿಮ್ಮ ಪ್ರೊಫೆಷನ್ನೇ ಒಂದು ಪ್ಯಾಷನೇಟ್ ಆಗಿ ಇನ್ಕ್ವಿಸಿಟಿವ್ ಆಗಿ ಮಾಡ್ತಾ ಇರೋದ್ರಿಂದ ಸೊ ಐ ಅಗ್ರೀಡ್ ಬಸವರಾಜ್ ಈ ಥರ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡಬೇಕು ಅಂದಾಗ. ನನಗೆ ಅಂದರೆ ನಿಮ್ಮ ಜೊತೆ ಅಂದರೆ ಇನ್ ದ ಸೆನ್ಸ್ ಸ್ಪಿರಿಚುವಲ್ ಬೀಯಿಂಗ್ ಜೊತೆ ಏನೋ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಬಟ್ ಅಷ್ಟೇ ಪ್ರಶ್ನೆಗಳು ಬರ್ತಾವೆ, ಬಿಕಾಸ್ ತಿಳ್ಕೊಳ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಗುರುಜಿ, ಲಾಸ್ಟ್ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ.
ಈಗ ನೀವು ಸನ್ಯಾಸಿ, ನೀವು ಅಂದರೆ ಮದುವೆ ಮಕ್ಕಳು ಏನೂ ಇಲ್ಲ, ಯು ಜಸ್ಟ್ ಡೈ ಲೈಕ್ ದ್ಯಾಟ್ ಅಂದರೆ ಕರೆಕ್ಟಾ? ಅಂದರೆ ನಿಮ್ಮ ಆಫ್ ಸ್ಪ್ರಿಂಗ್ ಬಿಟ್ಟು ಹೋಗಲ್ಲ ನೀವು. ಹಾಂ, ಕರೆಕ್ಟ್. ಹೌದು. ಅಥವಾ ಯಾರನ್ನಾದ್ರೂ ಮದುವೆ ಮಾಡ್ಕೋಬೇಕಂತಿದೆಯಾ ಮುಂದೆ? ಸನ್ಯಾಸ ಅಂದ್ರೆ ಬಿಟ್ಟು ಹೋಗೋದಲ್ವಾ? ಯಾಕೆ ಇದು ಪ್ರಶ್ನೆ? ಹೌದು, ಪ್ರಶ್ನೆ ಬಂದಾಗ ಪ್ರಶ್ನೆಗಿಂತ ಕಾರಣನೂ ಗೊತ್ತಾಗಬೇಕಲ್ಲ. ಅಲ್ಲ, ಈಗ ನೀವು ಇಷ್ಟೊಂದೆಲ್ಲ ಎನ್ಲೈಟನ್ಡ್ ಇನ್ ದ ಸೆನ್ಸ್ ಆಗಿರೋದ್ರಿಂದ ನಿಮ್ಮ ಮಕ್ಕಳು ಏನು ಅಕಸ್ಮಾತ್ ಬಂದರೆ ಓಕೆ, ಅವರು ಕೂಡ ಆ ಒಂದು ಜೀನ್ಸ್ ಇನ್ನೂ ಸ್ಪಿರಿಚುವಲ್ ಬೀಯಿಂಗ್ಸ್, ಇನ್ನೂ ಒಳ್ಳೆ ಬೀಯಿಂಗ್ಸ್ ಈ ಜಗತ್ತಿಗೆ ಕೊಡ್ಬೋದಲ್ವಾ ಅಂತ. ಸಾಕು ಈ ಪ್ರಪಂಚ ಸಾಕು, ಬೇರೆ ಇನ್ನೊಂದಷ್ಟು ನಾನು ಇಲ್ಲಿ ಹುಟ್ಟಾಕ್ಬಿಟ್ಟು ಅವ್ರ ದುಃಖದಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಆ್ಯಕ್ಚುಲಿ ಇದು ಬಿಡುಗಡೆ ದಾರಿಯಲ್ಲಿ ಈ ಪ್ರಾಪಂಚಿಕತೆಯೇ ದುಃಖ ಅಂತಂದಾಗ ಇನ್ನೊಂದಷ್ಟು ಜನ ಪ್ರಪಂಚಕ್ಕೆ ತರೋದು ಯಾಕೆ? ಯಾಕಂದ್ರೆ ಈ ಪ್ರಪಂಚ ಬಿಟ್ಟು ನಮ್ಗೆ ಬೇರೆ ಗೊತ್ತಿಲ್ವಲ್ಲ ಗುರುಜಿ. ತಿಳ್ಕೊಬೇಕಲ್ಲ. ಓಕೆ, ನಿಮ್ಗೆ ಇದೇನೇ ಚೆನ್ನಾಗಿದೆ, ಇಲ್ಲೇನೇ ಎಲ್ಲ ಸುಖ ಇದೆ ಅಂತ ಇರಿ, ಯಾರು ಬೇಡ ಅಂದರು, ನಿಮ್ಮ ಕರ್ಮ. ಓಕೆ, ಫಾರ್ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್. ಬಟ್ ಅದು ಒಂದು ಗ್ಲಿಮ್ಸ್ ಸಿಕ್ಕಾಗ ನಾವು ಆ ದಾರಿ ಕಡೆ ಹೋಗಕ್ಕೆ, ಓ ಈ ಥರ ಇದೆ, ಇನ್ನೊಂದೇನೋ ಇದೆ ಅನ್ನೋದು. ಇದೆಲ್ಲನೂ ಸುಖದ ಆಸ್ಪಿರೇಷನ್. ನಮಗೆ ಎಲ್ಲರೂ ಸುಖದಿಂದ ಹೊರಟಿದ್ದಾರೆ, ಆದರೂ ದುಃಖದಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಒಂದು ಕ್ಯಾಮಲ್ ಎಕ್ಸಾಂಪಲ್ ಕೊಡ್ತಾರೆ. ಕ್ಯಾಮಲ್ಲು ಈ ಥಾರ್ನಿ ಬುಷಸ್ನ ತಿನ್ನತ್ತಂತೆ, ರಕ್ತ ಸೋರ್ತಾ ಇದ್ರು ತಿಂತಾ ಇರುತ್ತಂತೆ. ಅದು ರಕ್ತ ಸೋರ್ತಾ ಇದೆ, ಇಷ್ಟು ದುಃಖ ಆಗ್ತಾ ಇದ್ರು ಅದಕ್ಕೆ ಒಂದು ಸ್ಮಾಲ್ ಥ್ರಿಲ್ ಏನಿದೆ, ಆ ಒಂದು ಥಾರ್ನಿ ಬುಷ್ ತಿನ್ನೋ ಒಂದು ಥ್ರಿಲ್ ಏನಿದೆ, ಅದೇ ಸಾಕು. ಇಷ್ಟು ದುಃಖ ಅಲ್ಲನೋ ಅದು ಅದಕ್ಕೆ ಡಂಬ್, ಅದು ಅದಕ್ಕೆ ಮೈಂಡ್, ಅದು ಅಷ್ಟು ಸೆನ್ಸಿಟಿವಿಟಿ ಇಲ್ವಲ್ಲ. ಹಾಗೆ ಇದು ಪ್ರಾಪಂಚಿಕತೆ, ಪ್ರಪಂಚ. ಸ್ವಲ್ಪ ಸೂಕ್ಷ್ಮತೆ ಬಂದಾಗ ಈ ರಕ್ತ ಸೋರಿಸ್ಕೊಳ್ಳೋದು ಸಾಕು ಈ ಪ್ರಪಂಚದಲ್ಲಿ, ಸ್ವಲ್ಪ ಸುಪೀರಿಯರ್ ಹ್ಯಾಪಿನೆಸ್ ಕಡೆ ಹೋಗೋಣ ಅಂತ ಅನಿಸುತ್ತೆ. ಅದುವರೆಗೂ ಕೆಲವು ಸರಿ ಹೇಳ್ತಾರೆ, ಸರಿಯಾದ ಗುರುಗಳು, ಸರಿಯಾದ ಪ್ಯಾರಾಮೀಟರ್ಸು ಸಿಗೋವರೆಗೂ ರೋಲ್ ಆಗ್ತಾನೆ ಇರಬೇಕಾಗತ್ತೆ. ಕೆಲವ್ರಿಗೆ ಅದರಲ್ಲೇ ತೃಪ್ತಿ ಇದೆ ಅಂತಂದಾಗ ಇರಲಿ, ಏನು ಮಾಡೋದು. ಬಟ್ ಅವ್ರಿಗೊಂದಂದ್ರೆ ಈ ಗ್ಲಿಮ್ಸ್ ಸಿಗೋ ತನಕ ನನ್ನ ಪ್ರಕಾರ ಆ ಥರ ಗ್ಲಿಮ್ಸ್ ಸಿಗೋದಕ್ಕಿಂತ ಮುಖ್ಯ ಪೆಟ್ ಸಿಗಬೇಕು. ಪೆಟ್ ಸಿಗದಾಗಲೇ ಗ್ಲಿಮ್ಸ್ ಸಿಗೋದು. ಗಾಟ್ ಮೈ ಪಾಯಿಂಟ್. ಐ ಅಂಡರ್ಸ್ಟುಡ್. ಬಟ್ ನನಗೆ ಬುದ್ಧನ ಆ ಕಥೆ ಕೇಳಿದಾಗ ನನಗೆ ಒಂದು ತುಂಬ ಬೇಸಿಕ್ ಆಗಿರೋ ಒಂದು ಪ್ರಶ್ನೆ ಬಂದಿತ್ತು. ಬುದ್ಧ ಆಗೋಕ್ಕೆ ಆ್ಯಕ್ಚುಲಿ ಬುದ್ಧನ ತಂದೆಯೇ ಕಾರಣ ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ ಬುದ್ಧನಿಗೆ ಅವನ ಇಡೀ ಲೈಫ್, ಅವನು ಮದುವೆ ಆಗಿ ಒಂದು ಮಗು ಆದಮೇಲೂ ಕೂಡ ಬುದ್ಧನಿಗೆ ನಿಜವಾದ ಲೈಫ್ ಗೊತ್ತೇ ಇರಲಿಲ್ಲ. ಅಂದರೆ ಈಗ ಒಬ್ಬ ವ್ಯಕ್ತಿ ಒಂದು ಬೀದಿನಲ್ಲಿ ಬೆಳೆದಾಗ ಅವನು 5 ವರ್ಷ ಇದ್ದಾಗ ಒಂದು ಸಾವು ನೋಡ್ತಾನೆ, ಅವನು 10 ವರ್ಷದಾಗ ಒಂದು ರೋಗ ನೋಡ್ತಾನೆ, ಅವನು ಅದೇ ವಯಸ್ಸಲ್ಲಿ ಅವನು ವೃದ್ಧಾಪ್ಯ ನೋಡ್ತಾನೆ, ಎಲ್ಲವನ್ನೂ ನೋಡಿಬಿಡ್ತಾನೆ. ಅವನಿಗೆ ಇದು ನಾರ್ಮಲ್ ಲೈಫ್ ಅಂತ ಅನಿಸ್ಬಿಟ್ಟಿರುತ್ತೆ. ಬಟ್ ಬುದ್ಧ ಯಾವ ಸುಖದ ಒಂದು ಇದರಲ್ಲಿ ಬೆಳೆದ ಅಂತಂದರೆ, ಸೊ ಕರೆಕ್ಟ್ ಆ ಕಾಂಟೆಕ್ಸ್ಟಲ್ಲಿ ನೋಡಿದ್ರೆ ಅವ್ರ ತಂದೆನೇ ಕಾರಣ. ಅಂದರೆ ಒಂದೇ ಸಲ ನಿಮಗೆ ಆ ಒಂದು ಪ್ರಾಪಂಚಿಕ ರಿಯಾಲಿಟಿಗಳು ಗೊತ್ತಾದಾಗ ಅದು ನಿಮಗೆ ಕೊಡುವಂಥ ಪೆಟ್ಟೇನಿದೆ ಅದು ಜಾಸ್ತಿ ಇರುತ್ತೆ. ಕರೆಕ್ಟ್. ನಿಮಗೆ ಸಣ್ಣ ಡೋಸಲ್ಲಿ ಸಿಕ್ಕರೆ ನಿಮಗೆ ಯು ವಿಲ್ ನಾಟ್ ಗೆಟ್ ಅಫೆಕ್ಟೆಡ್. ಹೌದು, ಆ ಸೆನ್ಸಿಟಿವಿಟಿನೇ ಬರೋದಿಲ್ಲ. ಅದೊಂದೇ ಕಾರಣ ಅಲ್ಲ, ಅವ್ರು ಆ್ಯಕ್ಚುಲಿ ಎಷ್ಟೋ ಜನ್ಮಗಳಿಂದ ಅದಕ್ಕೋಸ್ಕರನೇ ಬಂದಿದ್ರು. ಅವ್ರು ಅದಕ್ಕೋಸ್ಕರನೇ ಮನಸ್ಸನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ರು ಬುದ್ಧರು. ಇದು ಅದೊಂದು ಕಾರಣ ಆಯಿತು ಅವ್ರ ತಂದೆಯವರು ಆ ಥರ ಮಾಡಿದ್ದು. ಓಕೆ. ಆಮೇಲೆ ಫೈನಲ್ ಆಗಿ ಒಂದು ಪ್ರಶ್ನೆ ಕೇಳಬೇಕು ಗುರುಗಳೇ. ಈಗ ನಾವು ಸ್ಪಿರಿಚುವಲ್ ಅಂತಂದಾಗ ಅದಕ್ಕೆ ಯಾವ ಧರ್ಮ ಇಲ್ಲ ಅಂತ ನಾನು ಅನ್ಕೋತೀನಿ, ಸ್ಪಿರಿಚುವಾಲಿಟಿ ಅಂತಂದಾಗ. ಬಟ್ ನೀವು ಬೌದ್ಧ ಧರ್ಮ ಸ್ವೀಕಾರ ಮಾಡಿದಿರಿ, ಬಂತೇಜಿ ಅಂತ ನಿಮ್ಮನ್ನು ನೀವು ಕರ್ಕೋತೀರಿ. ಸೊ ಇದು ಅಂದರೆ ಇದ್ರ ಮೀರಿ ಅಂತಂದರೆ ನಾವು ವಿತ್ ಡ್ಯೂ ರೆಸ್ಪೆಕ್ಟ್ ಟು ಬುದ್ಧನ ಟೀಚಿಂಗ್ಸ್ ಇರ್ಬೋದು ಅಥವಾ ಯಾರದೇ ಟೀಚಿಂಗ್ಸ್ ಇರ್ಬೋದು, ಬಟ್ ನಾವು ಈ ಒಂದು ಧರ್ಮಕ್ಕೆ ಸಿಕ್ಕಾಕೊಳ್ಳೋ ಅವಶ್ಯಕತೆ ಇದೆಯಾ? ಎಲ್ಲೂ ಸಿಕ್ಕಾಕೊಳ್ಳೋದನ್ನು ಬಳಸ್ಬೋದಲ್ಲ. ಇದು ಸಿಕ್ಕಾಕೊಳ್ಳೋದಲ್ಲ, ನಾನು ಹೇಳೋದಲ್ಲ, ಆಸ್ಪಿರೇಷನ್ಗೂ ಆಸೆಗೂ ವ್ಯತ್ಯಾಸ ಇದೆ ಅಂತ. ಇಲ್ಲಿ ಕೆಲವು ಸರಿ ಸಿಕ್ಕಾಕೊಳ್ಳೋದ್ರಲ್ಲಿ ಬಿಡುಗಡೆ ಇದೆ. ಓಕೆ. ಇಲ್ಲೊಂದು ಪಂಚಶೀಲ ಅಂತ ನಾವು ಹೇಳ್ತೇವೆ ಆ್ಯಕ್ಚುಲಿ ಹೌಸ್ ಹೋಲ್ಡರ್ಸ್ಗೆ, 5 ಶೀಲ ತಗೊಳ್ಳಿ ಅಂತ. ನೀವು ಪ್ರಾಣಿ ಹತ್ಯೆ ಮಾಡಬೇಡಿ, ಬೇರೆಯವ್ರ ವಸ್ತುಗಳನ್ನ ಅವ್ರ ಪರ್ಮಿಷನ್ ಇಲ್ಲದೆ ತೊಗೋಬೇಡಿ. ಕಾಮೇಶು ಮಿಚ್ಚಾಚಾರ ಅಂದರೆ ಒಂದು ವ್ಯಭಿಚಾರದ ಜೀವನ, ಅಂದರೆ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಬದ್ಧರಾಗಿರೋದು, ನಂಬಿಕಸ್ಥರಾಗಿರೋದು ಕಲ್ತ್ಕೊಳ್ಳಿ. ಸುಳ್ಳು ಹೇಳೋದು ಅಥವಾ ಬ್ಯಾಕ್ ಬೈಟಿಂಗ್, ಒಬ್ಬರು ಹಿಂದೆ ಮಾತಾಡೋದು ಅಥವಾ ಗಾಸಿಪಿಂಗ್, ಕೆಲಸಕ್ಕೆ ಬಾರದು ಮಾತಾಡೋದು, ಈ ಥರದ್ದೆಲ್ಲನೂ ಮಾಡಬೇಡಿ. ಆಮೇಲೆ ಆಲ್ಕೋಹಾಲ್, ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್, ಮನಸ್ಸನ್ನು ಡಲ್ ಮಾಡೋವಂಥ ಯಾವುದೇ ಒಂದು ಪದಾರ್ಥಗಳು ತೊಗೋಬೇಡಿ ಅಂತ. ಇದು ನೋಡೋದಕ್ಕೊಂಥರ ಇದು ಒಂಥರ ಬೌಂಡ್ರಿ ಹಾಕಿಬಿಟ್ಟು ನಿಮ್ಗೊಂದೆಲ್ಲೋ ಒಂದು ಕೇಜಲ್ಲಿ ಹಾಕ್ದಂಗೆ 5 ನಿಮಿಷಗಳು ತೊಗೊಂಡಾಗ ಒಂಥರ ಸಿಕ್ಕಾಕೊಂಡಿದ್ದೇವೇನೋ ಅಂತ ಅನಿಸುತ್ತೆ. ಎಸ್ಪೆಷಲಿ ಈ ಮಾಡ್ರನ್ ಏನು ಫ್ರೀ ಥಿಂಕಿಂಗ್ ಪೀಪಲ್ ಅಥವಾ ಈ ಹ್ಯೂಮನ್ ರೈಟ್ಸ್ ಇವರಿಗೆಲ್ಲನೂ ಹೋರಾಡ್ತಾ ಇದ್ದಾರಲ್ಲ, ಫ್ರೀಡಮ್ ಬೇಕು, ಫ್ರೀ ಥಿಂಕಿಂಗ್ ಬೇಕು ಅನ್ನೋರಿಗೆ. ಈವನ್ ದಿಸ್ ಮಾರಲ್ ಪ್ರಿಸೆಪ್ಟ್, ಮೊರಾಲಿಟಿ ಆಲ್ಸೋ ಲುಕ್ಸ್ ಲೈಕ್ ಎ ಟ್ರ್ಯಾಪ್, ಲುಕ್ಸ್ ಲೈಕ್ ಒನ್ ಕೈಂಡ್ ಆಫ್ ಬಾಂಡೇಜ್. ಬಟ್ ಆ್ಯಕ್ಚುಲಿ ಬಾಂಡೇಜಲ್ಲಿ ಒಂದು ಬಿಡುಗಡೆ ಇದೆ. ಹೆಂಗೆ ಅಂತೀರಾ?
ಬಿಡುಗಡೆ ಫ್ರಮ್ ದ ಈವಿಲ್ ಇನ್ಫ್ಲುಯೆನ್ಸಸ್, ರಾಂಗ್ ಪೀಪಲ್. ರಾಂಗ್ ಅಂದರೆ ಏನು, ಈವಿಲ್ ಅಂದರೆ ಏನು, ಆ ಟೆಂಪ್ರರಿ ಎಕ್ಸೈಟ್ಮೆಂಟ್ನೇ ಸುಖ ಅಂತ ಅರ್ಥ ಮಾಡ್ಕೊಂಡಿರೋರೇ ಫೂಲ್ಸ್ ಆಗಲಿ, ಈವಿಲ್ ಪೀಪಲ್ ಆಗಲಿ. ಕರೆಕ್ಟ್ ಹ್ಯಾಪಿನೆಸ್ನ ಅರ್ಥ ಮಾಡ್ಕೊಂಡಿರೋನೇ ತಿಳುವಳಿಕಸ್ತ. ಅಂಥವರ ಒಂದು ಕಂಪನಿ, ಅಂಥ ಸರಿಯಾದ ಸುಖದಲ್ಲಿ ನೀವು ಇರುತ್ತೀರ. ಹಾಗಾಗ್ಬಿಟ್ಟು ಇದು ಬಿಡುಗಡೆ. ಇದು ರಾಂಗ್ ಇನ್ಫ್ಲುಯೆನ್ಸಸ್ಸಿಂದ ನಿಮ್ಮನ್ನು ನೀವು ಬಚಾವ್ ಮಾಡ್ಕೊಳ್ತೀರ. ಹಾಗಾಗ್ಬಿಟ್ಟು ದಿಸ್ ಈಸ್ ಗುಡ್ ಅಲ್ವಾ, ದಿಸ್ ಈಸ್ ಗುಡ್ ಎನಫ್, ಫೇರ್ ಎನಫ್. ಹಾಗೆ ಈ ಒಂದು ಮಾಂಕ್ ಆದಾಗ, ಒಂದು ಪ್ರಿಸೆಪ್ಟ್ಸ್ ತೊಗೊಂಡಾಗ ನಾವು 227 ತೊಗೋಬೇಕು ಬಿಕ್ಕೂಸ್ ಅಂತ. ದಟ್ ಈಸ್ ಟೂ ಮಚ್. ನಾನು ಓಡಾಡಬೇಕು, ಟೀಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು 10 ಪ್ರಿಸೆಪ್ಟ್ಸ್ ತೊಗೊಂಡಿದ್ದೇನೆ. 10 ವರ್ಚ್ಯೂಸ್, 10 ಮಾರಲ್ ಪ್ರಿಸೆಪ್ಟ್ಸ್, ನಿಯಮಗಳು. ಸೊ ಹಾಗೆ ಆಮೇಲೆ ಈ ಥರದ್ದು ಒಂದು ವಸ್ತ್ರ ಇದ್ದಾಗ ಒಂದು ಪ್ರೊಟೆಕ್ಷನ್ ಇರುತ್ತೆ. ಈಗ ಸಮ್ ವಿಲ್ ಪೀಪಲ್ ದೇ ವಾಂಟ್ ಕಮ್, ಸಮ್ ಇಂಟಾಕ್ಸಿಕೇಟೆಡ್ ಪರ್ಸನ್ ಹಿ ವಿಲ್ ನಾಟ್ ಕಮ್ ನಿಯರ್ ಟು ಮೀ. ಅಥವಾ ಸಮ್ ಎಕ್ಸೈಟಿಂಗ್ ವಿಷಯಗಳ ಬಗ್ಗೆ ಯಾರೂ ನನ್ನ ಹತ್ರ ಮಾತಾಡೋದಿಲ್ಲ. ಅದು ನನಗೊಂದು ಪ್ರೊಟೆಕ್ಷನ್ ಅಲ್ವಾ. ಹಾಗೆ ಒಂದು ಸ್ಪಿರಿಚುವಲ್ ಸೈನ್ಸ್ಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ. ಓಕೆ 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 ಬಟ್ ನನಗೆ ಅದು ಒಂದು ಬೌಂಡ್ರಿ ಕೂಡ ಹೆಂಗೆ ಬೌಂಡ್ರಿ ಹೆಂಗೆ ಅಂತಂದರೆ, ಈಗ ನೀವು ಬುದ್ಧರು, ನೀವು ಬೌದ್ಧರು, ನೀವು ಮುಸ್ಲಿಂ ಅಲ್ಲ, ಓಕೆ, ನೀವು ಹಿಂದೂ ಅಲ್ಲ, ನೀವು ಜೈನ ಅಲ್ಲ ಅಲ್ವಾ? ಕರೆಕ್ಟ್. ಅದು ಒಂದು ಬೌಂಡ್ರಿ ಅಲ್ವಾ ಅನ್ನೋದು. ನಾನು ಯಾಕೆ ಜೈನ ಆಗಬೇಕು, ಯಾಕೆ ಮುಸ್ಲಿಂ ಆಗಬೇಕು, ನಾನು ಯಾಕೆ ಬೌದ್ಧನಾಗಿ ಆಗದೆ ಇರೋಕೆ ಸಾಧ್ಯ ಇಲ್ವಾ? ಯಾವುದೂ ನಾನು ಬೌದ್ಧನೂ ಅಲ್ಲ, ನಾನು ಮುಸ್ಲಿಮೂ ಅಲ್ಲ, ನಾನು ಹಿಂದೂನೂ ಅಲ್ಲ, ನಾನು ಜೈನನೂ ಅಲ್ಲ, ನಾನೊಬ್ಬ ಸ್ಪಿರಿಚುವಲ್ ಬೀಯಿಂಗ್ ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ಪ್ಲಸ್ ಆ್ಯಂಡ್ ಮೈನಸ್ ನೋಡೋಣ. ನಾನು ಪ್ಲಸ್ ಹೇಳಿದೆ, ಈ ಥರ ನನಗೊಂದು ಪ್ರೊಟೆಕ್ಷನ್ ಇದೆ, ನನಗೊಂದು ಹೈರಾರ್ಕಿ, ಒಂದು ಲೀನಿಯೇಜ್ ಅಂತ ಬರುತ್ತೆ. ಸೊ ನನ್ನ ಥರದವ್ರು ನಾನು ಮೀಟ್ ಮಾಡಿದಾಗ ದೇ ಪ್ರೊಟೆಕ್ಟ್ ಮೀ, ದೇ ಇನ್ಫ್ಲುಯೆನ್ಸ್ ಮೀ, ದೇ ಟೀಚ್ ಮೀ, or they get those who are looking for this, they'll get learnings from me, teachings, and they start learning from me. ಒಂದು ಕನೆಕ್ಟಿವಿಟಿ ಬರುತ್ತೆ, ಪ್ರೊಟೆಕ್ಷನ್ ಬರುತ್ತೆ ಫ್ರಮ್ ದ ಈವಿಲ್ ಪೀಪಲ್, ಆ್ಯಂಡ್ ದ ರೈಟ್ ಪೀಪಲ್ ಇಂದ ಒಂದು ಕನೆಕ್ಷನ್ ಬರುತ್ತೆ. ನಾನು ಯಾಕೆ ಹಂಗಿದ್ದಾಗ ನಾನು ಯಾಕೆ ಇದನ್ನ ಈ ಒಂದು ರೋಬ್ಸ್ ಆಗಲಿ ಅಥವಾ ಈ ಥರ ಮಾಂಕ್ ಕೂಡ ಯಾಕೆ ತಗೋಬಾರ್ದು? ನಾನು ರೈಟ್ ಪೀಪಲ್ ಅಂದರೆ ಬುದ್ಧಿಸಮ್ ಇಲ್ಲ ಅಂತ ರೈಟ್ ಪೀಪಲ್ ಮಾತ್ರ ಹತ್ರ ಏನಿಲ್ಲ. ನಿಮ್ಮತ್ತು ಇವಾಗ ನೀವು ಯಾರೂ, ನಾನೂ ಆ್ಯಕ್ಚುಲಿ ಬೌದ್ಧನೇ ಅಲ್ವಾ, ನಾನು ಬ್ರಾಹ್ಮಿನ್. ಆಮೇಲೆ ಇಟ್ಸ್ ಎ ಮ್ಯಾಟರ್ ಆಫ್, ನಾನು ಹೇಳಿದ್ನಲ್ಲ, ಇನ್ನೊಂದು ಮುಖ್ಯವಾದ ಬೆನಿಫಿಟ್ಟು, ನಾನೊಂದು ಸ್ಪಿರಿಚುವಲ್ ಸೀಕರ್ ನಾನು ಅಂತಂದಾಗ ನಿಮಗೆ ಆಟೋಮೆಟಿಕ್ಕಾಗಿ ಒಂದು ಗೋಲವಾಗಲಿ, ಒಂದು ಫೋಕಸ್ ಆಗಲಿ ಇರೋದಿಲ್ಲ. ಎಲ್ಲನೂ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅನಿಸ್ತಾ ಇರ್ತದೆ. ದಟ್ಸ್ ವಾಟ್ ಐ ವಾಸ್ ಡೂಯಿಂಗ್ ಅಪ್ ಟು 40 years. ಓಕೆ, ಈಗ ಒಂದು ಕ್ಲಾರಿಟಿ ಬಂದಾದಮೇಲೆ ಇದು ಗೋಲು, ಇದು ಪಾತು, ಇದರಲ್ಲಿ ಹೋಗೋದ್ರಿಂದ ನನಗೆ ಪೂರ್ತಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಂದಾಗ ನಾನು ಯಾಕೆ ನಾನು ಒಂದು ಫ್ರೀ ಸ್ಪಿರಿಚುವಲ್ ಸೀಕರ್ ಅಂತ ಕರ್ಕೊಳ್ಳೋದ್ರಲ್ಲಿ ನನಗೆ ಐ ಡೋಂಟ್ ಸಿ ಎನಿ ಪ್ಲಸ್ ದೇ. ಐ ಅಂಡರ್ಸ್ಟ್ಯಾಂಡ್. ಆಮೇಲೆ ಇನ್ನೊಂದು ಸ್ಪಿರಿಚುವಲ್ ಸೀಕರ್ಗೆ ಇನ್ನೊಂದು ದಾರಿ ಇರ್ಬೋದು. ನಾವೆಲ್ಲ ದಾರಿಗಳನ್ನ ಎಕ್ಸ್ಪ್ಲೋರ್ ಮಾಡೋ ಬದಲಾಗಿ ಒಂದು ದಾರಿನ ಕಂಡುಕೊಂಡು ನಾವು ಹೋಗೋದು ಮುಖ್ಯ ಅನ್ನೋದು ಒಂದು. ಆಮೇಲೆ ನಾನು ಎಲ್ಲ ದಾರಿಗಳಿಗಿಂತಲೂ ಇದು ಸುಪೀರಿಯರ್ ಅಂತ ನಾನು ಐ ಆಮ್ ವೆರಿ ಮಚ್, ಇದು ಹಿಂದೂಯಿಸಮಲ್ಲಿ ಈ ಥರದ್ದು ಒಪ್ಕೊಳ್ಳೋದಿಲ್ಲ. ದೇ ರಿಜೆಕ್ಟ್ ಇಟ್. ಒನ್ ಈಸ್ ಸುಪೀರಿಯರ್, ಒನ್ ಈಸ್ ಇನ್ಫೀರಿಯರ್ ಅಂತ. ಇದು ಕಾನ್ಫ್ಲಿಕ್ಟ್ಗೆ ದಾರಿ ಮಾಡ್ಕೊಡಲ್ವಾ ಅನ್ನೋದು ಏನಿಲ್ಲ. ಪ್ರತಿಯೊಬ್ಬರಿಗೂ ಆ ಫೀಲ್ ಇರುತ್ತೆ, ಯಾರು ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಈವನ್ ನಮ್ಮ ಹಿಂದೂ ಸೆಕ್ಟ್ಸ್ ಆಲ್ಸೋ, ಇವಾಗ ಒಬ್ಬ ಮುಸ್ಲಿಮ್ ಅಂತ ಯಾಕೆ ಕರ್ಕೊಳ್ತಾನೆ, ದಿಸ್ ಈಸ್ ಬೆಟರ್ ವೇ ಅಂತ ಅಂದ್ಕೊಳ್ಳೋದ್ರಿಂದ ಅವ್ನು ಹಿ ಕಾಲ್ಸ್ ಹಿಮ್ಸೆಲ್ಫ್ ಆಸ್ ಎ ಮುಸ್ಲಿಮ್. ಸೇಮ್ ಥಿಂಗ್ ವಿತ್ ಹಿಂದೂಸ್ ಆಲ್ಸೋ, ಎನಿ ಸೆಕ್ಟ್ ಆಲ್ಸೋ. ಒಬ್ಬರು ರಾಧೇಶ್ಯಾಮ್ನೇ ಯಾಕೆ ವರ್ಷಿಪ್ ಮಾಡ್ತಾರೆ, ದಿಸ್ ಈಸ್ ರೈಟ್ ಅಂತ ಅವ್ರನ್ನ ಅವ್ನು ಅದರಲ್ಲಿ ಇದ್ದಾನೆ. ಅವನ ಹತ್ರ ಇದ್ದರೆ ಇದ್ಕೊಳ್ಳಿ, ನಮಗೇನು, ನಾವು ವಿ ಆರ್ ಈಕ್ವಾನಿಮಸ್. ಸೊ ನಮ್ಮ ಪಾತ್ ನಾವು ಸ್ಪಷ್ಟವಾಗಿ ಹೇಳೋದ್ರಲ್ಲಿ, ಓಪನ್ ಆಗಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅದು ಆ್ಯಕ್ಚುಲಿ ಇನ್ನೊಂದು ದಾರಿ ತಪ್ಪು ಅಂತ ಹೇಳೋದು ತಪ್ಪು. ಇನ್ನೊಂದು ದಾರಿಯಲ್ಲಿ ನಾನು ಇಷ್ಟು ನೆಗೆಟಿವಿಟೀಸ್ ನೋಡ್ತೇನೆ, ಲಿಮಿಟೇಷನ್ಸ್ ನೋಡ್ತೇನೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಒಪಿನಿಯನ್ ಅದು. ಇಫ್ ನಾನು ಆ ಥರ ನನಗೆ ಫೀಲಿಂಗ್ ಇಲ್ಲ ಅಂತಂದರೆ ನಾನು ಐ ವಿಲ್ ಬಿಕಮ್ ಎ ಹಿಪೋಕ್ರೈಟ್. ನಿಮ್ಮದು ಚೆನ್ನಾಗಿದೆ, ನಂದು ಚೆನ್ನಾಗಿದೆ ಅಂತ ಹೇಳಿದಾಗ ಅದೊಂದು ಹಿಪೋಕ್ರಸಿ. ಅದು ನಿಮ್ಗೆ ಚೆನ್ನಾಗಿಲ್ಲ ಅಂತ ಅಂದಿದ್ದಕ್ಕೋಸ್ಕರನೇ, ಚೆನ್ನಾಗಿಲ್ಲ ಅಂದ ಸೆನ್ಸ್ ಲಿಮಿಟೇಷನ್ಸ್ ಇದೆ ಅದಕ್ಕೋಸ್ಕರ ನಾನು ಈ ದಾರಿಗೆ ಬಂದೆ. ಬಟ್ ಅದು ಟ್ರೂತ್ ಅಲ್ವಾ? ಜಗತ್ತಲ್ಲಿ ನಡೆಯುವಂಥ ತುಂಬ ಕಾನ್ಫ್ಲಿಕ್ಟ್ಗಳಿಗೆ ಇದು ಕಾರಣ ಆಗ್ತಾ ಇದೆ ಅಲ್ವಾ? ನಂದು ಸರಿ, ನನ್ನ ದೇವರು ಅನ್ನೋದು ಒಂದು ನೋಡೋದ್ರ ಮೇಲೆ ಹೋಗುತ್ತೆ. ನೀವು ಯಾವ ರೀತಿ ನೋಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಈ ಥರ ಹೇಳ್ತಾ ಇರೋದು ನೋಡ್ಬಿಟ್ಟು ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಆಗಲಿ, ವೆಸ್ಟರ್ನರ್ಸ್ ಆಗಲಿ, ಅವ್ರು ಕ್ರಿಶ್ಚಿಯಾನಿಟಿ ಬಿಟ್ಟು, ಕ್ರಿಶ್ಚಿಯಾನಿಟಿ ಇನ್ ದ ಸೆನ್ಸ್ ನಾನು ಬುದ್ಧಿಸಮ್ಗೆ ಬನ್ನಿ ಅಂತ ಹೇಳ್ತಾ ಇಲ್ಲ. ನಾನು ಈ ರೈಟ್ ವ್ಯೂ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಅದರಲ್ಲಿ ಡೀಪ್ ಹೋಗ್ತಾ ಚೆನ್ನಾಗಿದೆ, ಇನ್ನು ಸ್ವಲ್ಪ ಕಲಿಬೇಕು, ಮುದ್ದನ ಬಗ್ಗೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತಂದಾಗ ಆಟೋಮೆಟಿಕ್ಕಾಗಿ ಅವರೇನೇ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಐ ಆಮ್ ನಾಟ್ ಕನ್ವರ್ಟಿಂಗ್ ಎನಿ ಒನ್. ದಟ್ ಈಸ್ ನಾಟ್ ಮೈ ಇಂಟೆನ್ಷನ್ ಆಲ್ಸೋ. ಐ ಆಮ್ ಓಪನ್ಲಿ, ಕಾನ್ಫಿಡೆಂಟ್ಲಿ, ಐ ಆಮ್ ಟೆಲಿಂಗ್ ವಾಟ್ ಈಸ್ ಮೈ ಫೀಲಿಂಗ್. If you agree with that, fine. Don't agree, that's also fine. ಈಗ
ಈ ಒಂದು ರೈಟ್ ವ್ಯೂ ಮೆಡಿಟೇಷನ್ ಅಂತ ಏನು ಹೇಳಿದ್ರಿ, ಅದಕ್ಕೊಂದು ಧರ್ಮ ಇಲ್ಲ? ಅದಕ್ಕೊಂದು ಧರ್ಮ ಅಂತ ಒಂದು ಆರ್ಗನೈಸ್ಡ್ ರಿಲಿಜಿಯನ್ ಅಂತ ಏನಲ್ಲ. ಇಟ್ಸ್ ಒಂದು ಟೆಕ್ನಿಕ್ ಅಂತ ವಿ ಆರ್ ಪ್ರಮೋಟಿಂಗ್. ಸೊ ಬಂತೇಜಿ, ಲಾಸ್ಟ್ ಪ್ರಶ್ನೆ. 2024 ಈಗ ಫೆಬ್ರವರಿ ತಿಂಗಳಲ್ಲಿದ್ದೀವಿ. ಮುಂದಿನ ಒಂದು ಜನ್ರೇಷನ್ಗಳು ನಮ್ಮ ಹೇಗಿರುತ್ತೆ, ಮುಂದಿನ ಜೀವನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮೆಲ್ಲರ ಜೀವನದ ಬಗ್ಗೆ, ಇಡೀ ಭೂಮಂಡಲದ ಜೀವನದ ಬಗ್ಗೆ, ಫ್ಯೂಚರ್ ಪ್ರೆಡಿಕ್ಷನ್ ಅಸ್ಟ್ರಾಲಜರ್ ಥರ ಹೇಳಬೇಕೀಗ. ನಾನು ಆ್ಯಕ್ಚುಲಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ಅಥವಾ ನೋಡೋದಕ್ಕೆ ಧ್ಯಾನದಲ್ಲಿ ಪ್ರಯತ್ನ ಪಡೋದು ಇಲ್ಲ. ನಾನೇನು ಹೇಳ್ತೇನೆ ಅಂತಂದರೆ, ನಿಮ್ಮ ಮೆಟೀರಿಯಲಿಸ್ಟಿಕ್ ಪರ್ಸ್ಯೂಟ್ ಏನಿದೆ, ಇಂಡಿವಿಜುವಲ್ಸ್ ಆಗಿ ನಾನು ಡೀಲ್ ಮಾಡಬೇಕು ಹೇಳಬೇಕು ಅಂತಂದರೆ, ಇನ್ ಜನರಲ್ ನಾನು ಹೇಳಿದ್ನಲ್ಲ, ಹೇಳೋ ಅವಶ್ಯಕತೆಯೂ ಇಲ್ಲ. ಅಥವಾ ನೀವು ಪ್ರಿಡಿಕ್ಟ್ ಮಾಡಬೇಕು ಅಂತಂದರೆ ಅದು ಪ್ರಿಡಿಕ್ಟ್ ಮಾಡೋಕ್ಕೂ ಆಗೋದಿಲ್ಲ. ಫ್ಯೂಚರ್ ನೋಬಡಿ ಕ್ಯಾನ್ ಪ್ರಿಡಿಕ್ಟ್ ಅಂತ ಭಗವಾನ್ ಬುದ್ಧರೇ ಹೇಳ್ತಾರೆ. ಅಬ್ಸಲ್ಯೂಟ್ ಫ್ಯೂಚರ್ನ ನೋಬಡಿ ಕ್ಯಾನ್ ಪ್ರಿಡಿಕ್ಟ್ ಅಂತ. ಅದಕ್ಕೆ ಎಷ್ಟೋ ಪ್ಯಾರಾಮೀಟರ್ಸ್ ಕೆಲಸ ಮಾಡಿಬಿಟ್ಟು ಅದು ಫ್ಯೂಚರ್ ಅಂತ ಆಗುತ್ತೆ. ಬಟ್ ನೀವು ಈ ಕ್ಷಣದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು ಅಷ್ಟೇ. ನೀವು ಫ್ಯೂಚರ್ ಹಿಂಗಿರುತ್ತೆ ಎಲ್ಲನೂ ನೀವು ಆರಾಮಾಗಿದ್ಬಿಡಿ, ಫ್ಯೂಚರ್ ಹೆಂಗೋ ಆಗ್ಬಿಡುತ್ತೆ ಅಂತ ಹೇಳೋ ಅವಶ್ಯಕತೆ ಏನಿದೆ. ಹಾಗಾಗ್ಬಿಟ್ಟು ನಾವು ಹೇಳೋದು ನಮ್ಮ ಸಂಸ್ಥೆ ಕಡೆಯಿಂದ ಅಥವಾ ನಮ್ಮ ವ್ಯೂ ನಾವು ಪ್ರಮೋಟ್ ಮಾಡೋ ರೀತಿ ಏನು ಅಂತಂದರೆ, ನೀವು ಈ ಮೈಂಡ್ಫುಲ್ನೆಸ್ ಕಲ್ತ್ಕೊಳ್ಳಿ, ಈ ಆರ್ಟ್ ಆಫ್ ಹೌ ಟು ಇನ್ವಾಲ್ವ್ ಆ್ಯಂಡ್ ಅಗೇನ್ ಹೌ ಟು ರಿವೈಂಡ್ ಇದು ಕಲ್ತ್ಕೊಳ್ಳಿ. ಈ ಕ್ಷಣದಲ್ಲೇ ಸುಖ ಇದೆ ಅನ್ನೋ ಈ ಕ್ಷಣದಲ್ಲಿರೋ ಟೇಸ್ಟ್ ಕಲ್ತ್ಕೊಳ್ಳಿ. ಒಂದು ಎಕ್ಸೈಟ್ಮೆಂಟು, ಒಂದು ಟೆಂಪ್ಟೇಷನ್ನು, ಅದರಲ್ಲೇ ಸುಖ ಅಂತ ಏನು ಪ್ರಪಂಚದಲ್ಲಿ ಜನರಲಿ ಪೀಪಲ್ ಏನು ಸಿಕ್ಕಾಕ್ಕೊಂಡಿದ್ದಾರೆ, ಅದು ಸುಖ ಅಲ್ಲ. ನಿಜವಾದ ಸುಖ ಈ ಕ್ಷಣದಲ್ಲಿರೋದು, ಈ ಕ್ಷಣದಲ್ಲಿ ಪೂರ್ತಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದು, ನಿಮ್ಮನ್ನು ನೀವು ಕೊಡೋದು, ಅದು ನಿಜವಾದ ಸುಖ. ಆ ಥರ ಒಂದು ಪ್ರಾಕ್ಟಿಕಲ್ ಒಂದು ಟಿಪ್ಸ್ ಕೊಡ್ಬೋದು ಅಷ್ಟೇ ಹೊರತಾಗಿ ಫ್ಯೂಚರ್ ಏನಾಗುತ್ತೆ ಅಂತ ಸ್ವಲ್ಪ ಗ್ಲಿಮ್ಸ್ ಸ್ವಲ್ಪ ಬಂದರೂ ಅದು ಹೇಳೋ ಅವಶ್ಯಕತೆ ಇಲ್ಲ, ನಾವು ಹೇಳೋದು ಇಲ್ಲ. ಟು ಬಿ ಫ್ರ್ಯಾಂಕ್ ವಿತ್ ಯು, ಏನೋ ಟಿಪ್ಸ್ ಕೊಡ್ಬೋದು ಅಂತ ಹೇಳಿ. ಟಿಪ್ಸ್ ಕೊಡೋದು ಅಂದರೆ ಇದೇನೆ, ಈ ಒಂದು ಮೈಂಡ್ಫುಲ್ನೆಸ್ ಕಲ್ತ್ಕೊಳ್ಳಿ. ಇದರಲ್ಲಿ ಎಷ್ಟೋ ಧ್ಯಾನಗಳಿದೆ. ಮನಸ್ಸಿನಲ್ಲಿ ಒಂದು 4 ಆಸ್ಪೆಕ್ಟ್ಸ್ ಅಂತಿದೆ, 4 ಫಂಕ್ಷನ್ಸ್, 4 ಕಾಂಪೊನೆಂಟ್ಸ್, 4 ಅಗ್ರಿಗೇಟ್ಸ್ ಅಂತಿದೆ. ಆ ಪ್ರತಿ ಅಗ್ರಿಗೇಟಲ್ಲೂ ಒಂದು ಫ್ರೆಂಡ್ಸ್ ಅಂತಿದ್ದಾರೆ, ಒಂದಷ್ಟು ಎನಿಮೀಸ್ ಅಂತಿದ್ದಾರೆ. ಅದನ್ನ ಐಡೆಂಟಿಫೈ ಮಾಡಿ ಕಲ್ತ್ಕೊಳ್ಳಿ. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ ಇದು. ಈವನ್ ಸಮ್ ಇಲಿಟ್ರೇಟ್, ಸಮ್ ವಿಲೇಜ್ ಓಲ್ಡ್ ವಿಮೆನ್ ತುಂಬ ಚೆನ್ನಾಗಿ ಇದನ್ನ ಕಲ್ತ್ಕೊಳ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಡಿರೈವಿಂಗ್ ಲಾಟ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ದೇ ಆರ್ ಡಿರೈವಿಂಗ್ ದಿಸ್ ಟೇಸ್ಟ್ ಆಫ್ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಎಲ್ಲ ಇರಲಿ, ನಾಳೆ ಏನಾಗುತ್ತೆ ಪ್ಲ್ಯಾನಿಂಗ್ ಸ್ವಲ್ಪ ಇರಲಿ, ಆಮೇಲೆ ಈ ಕ್ಷಣದಲ್ಲಿ ಆ ಪ್ಲ್ಯಾನ್ ಮಾಡಿಬಿಟ್ಟು ಈ ಕ್ಷಣದಲ್ಲಿ ಬಂದ್ಬಿಡ್ತೇನೆ. ನೀವು ಡೆಲ್ಲಿಗೆ ಹೋಗಬೇಕು ಅಂತಂದರೆ ಡೆಲ್ಲಿಗೆ ಹೋಗಬೇಕು ಅಂತ ಯಾವಾಗಲೂ ಡ್ರೀಮ್ ಮಾಡ್ಕೊಂಡಿರ್ತೀರಾ, ಜಸ್ಟ್ ಒಂದು ಸೆಕೆಂಡಲ್ಲಿ ಗೋಲ್ ಡಿಸೈಡ್ ಮಾಡ್ತೀರಾ. ಮತ್ತು ಇನ್ನೆಲ್ಲ ಪ್ರಿಪ್ರೇಷನ್ಸೇ, ಎಲ್ಲಿ ಟಿಕೆಟ್ ತೊಗೋಬೇಕು, ಎಷ್ಟು ಅದಕ್ಕೆ ದುಡ್ಡು ಹೊಂದಿಸ್ಬೇಕು, ಹೆಂಗೆ ಪಡ್ಕೋಬೇಕು ದುಡ್ಡು, ಅದ್ರ ಬಗ್ಗೆ ಎಲ್ಲ ಆ್ಯಕ್ಷನಲ್ಲಿ ಇರ್ತೀರ ನೀವು. ಹಾಗೆ ಒಂದು ಸುಖ ಶಾಂತಿ ಬಿಡುಗಡೆ ಬೇಕು ಅಂದಾಗ ಈ ಕ್ಷಣದಲ್ಲಿ ಶುರು ಮಾಡಿಬಿಡ್ತೀರ ನೀವು, ಅದೊಂದು ಗುರಿ ಹಾಕ್ಕೊಂಡು. ಹಾಗಾಗ್ಬಿಟ್ಟು ಈ ಮನಸ್ಸನ್ನ ಈ ಕ್ಷಣದಲ್ಲಿ ತೊಗೊಂಡು ಬರೋದಕ್ಕೆ ಬೇರೆ ಬೇರೆ ಉಪಾಯಗಳು, ಹಂಡ್ರೆಡ್ಸ್ ಆಫ್ ಟೆಕ್ನಿಕ್ಸ್ ಇದೆ. ಅದರಲ್ಲಿ ಕೆಲವು ಟೆಕ್ನಿಕ್ಸ್ ಎಲ್ಲರೂ ಸೂಟ್ ಆಗುತ್ತೆ, ಬಟ್ ವಿ ಟೀಚ್ ಮೆನಿ ಆಫ್ ದೆಮ್. ಸೊ ಹಾಗೆ ಯಾವುದೋ ಒಂದು ಟೆಕ್ನಿಕ್ ನಿಮ್ಗೆ ಹೆಲ್ಪ್ ಆಗ್ಬೋದು, ನಿಮ್ಮನ್ನು ಬಿಡುಗಡೆ ಕಡೆ ಕರ್ಕೊಂಡು ಹೋಗ್ಬೋದು, ಅಥವಾ ಈ ನಿಮ್ಮ ಮೈಂಡ್ ಎಫಿಷಿಯನ್ಸಿ ಎಲ್ಲಿ ಹಾಕಬೇಕು, ಎಲ್ಲಿ ಹೊರಗಡೆ ಬರಬೇಕು, ಅದು ನಿಮ್ಗೆ ಸಹಾಯ ಆಗ್ಬೋದು. ಅದನ್ನು ಕಲ್ತ್ಕೊಳ್ಳಿ ಅಂತ ನಾವು ಹೇಳ್ತೇವೆ. ಸೊ ಬೆಂಗಳೂರಲ್ಲೂ ಕೂಡ ಸಾಧ್ಯ ಆದರೆ ಒಂದು ಆಫ್ಲೈನ್ ಶಿಬಿರ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಬಹುಶಃ ಈ ಜನ್ರೇಷನ್ಗೆ ಎಷ್ಟು ಬೇಕೋ ಅದು ಬೇರೆ ಯಾವ ಜನ್ರೇಷನ್ಗೆ ಬೇಕಾಗಿರಲಿಲ್ಲ. ಯಾಕಂದರೆ ನ್ಯಾಚುರಲಿ ಮೆಡಿಟೇಟಿವ್ನೆಸ್ ಒಂದಿತ್ತು, ಬಟ್ ಈಗ ನಾವು ಅದನ್ನು ಕಳ್ಕೊತಾ ಇದ್ದೀವಿ ಅಂತ ಅನಿಸುತ್ತೆ. ಬಟ್ ನಮ್ಮ ಜೊತೆ ನಮ್ಮ ಬೆಂಗಳೂರಲ್ಲೂ ಕೂಡ ಇದನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ ಗುರುಜಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟು ಮಾತಾಡಿದ್ದಕ್ಕಾಗಿ. ಇಟ್ಸ್ ಬೀನ್ ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು. ಒಂದಷ್ಟು ಬನ್ನಿ, ನೀವು ನೇಪಾಳಕ್ಕೆ ಬಂದರೆ ಅಲ್ಲಿ ಆಫ್ಲೈನ್ ಎಲ್ಲ ರೆಸಿಡೆನ್ಷಿಯಲ್ 24 ಗಂಟೆ ನಮ್ಮ ಜೊತೆ ಧ್ಯಾನ ಮಾಡಿ ಕಲ್ತ್ಕೋಬೋದು. ಬಟ್ ಇಲ್ಲೂ ಮಾಡೋಣ, ಇಲ್ಲಿ ಒಂದಷ್ಟು ಆನ್ಲೈನಲ್ಲೇ ತುಂಬ ಜನ ಕಲ್ತ್ಕೊಳ್ತಾ ಇದ್ದಾರೆ, ಅವರೆಲ್ಲ ಒಂದಷ್ಟು ಏರ್ಪಾಟ್ ಪ್ಲಾನ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ರೆಸಿಡೆನ್ಷಿಯಲ್. ನೇಪಾಳದಲ್ಲಿ ಎಷ್ಟು ದಿನದಿರುತ್ತೆ, ಯಾವಾಗ ಇರುತ್ತೆ? ಅದು 8 ಡೇಸ್ ಕೋರ್ಸ್ ಇರುತ್ತೆ. ಅಲ್ಲಿ ಬಂದು ಹೋಗೋದಕ್ಕೆಲ್ಲ ನಿಮ್ಗೊಂದು 15 ಡೇಸೇ ಬೇಕಾಗುತ್ತೆ. 15 ಡೇಸ್ ನೀವೊಂದು ಲೀವ್ ಹಾಕ್ಕೊಂಡ್ರೆ ಅಲ್ಲಿ ಬಂದು ರೆಸಿಡೆನ್ಷಿಯಲ್ ಕೋರ್ಸ್ ಮಾಡ್ಬೋದು. ಅದು ಏಪ್ರಿಲ್ 15 ಏಪ್ರಿಲ್ 25ವರೆಗೂ ಒಂದು ಪ್ರೋಗ್ರಾಮ್ ಇದೆ. ಮೇ 15 ಮೇ 25ವರೆಗೂ, ಎವ್ರಿ ಮಂತ್ 15 to 25 ರೆಸಿಡೆನ್ಷಿಯಲ್ ಕೋರ್ಸಸ್ ಇರುತ್ತೆ. ಇಲ್ಲಿ ಮಾರ್ಚ್ 15 ವೀಕೆಂಡ್ಸ್, ಸಾಟರ್ಡೆ ಸಂಡೇ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸಾಟರ್ಡೆ ಸಂಡೇ 4 ಅವರ್ಸ್ ಈ ಒಂದು ಆನ್ಲೈನಲ್ಲಿ ಆನ್ಲೈನ್ ಕೋರ್ಸಸ್ ಇರುತ್ತೆ. 2 ವೀಕೆಂಡ್ಸ್ ಅಂದರೆ 4 ಡೇಸ್ 4 ಅವರ್ಸ್ 16 ಅವರ್ಸ್. ಸೊ ಒಂದು ಬೇಸಿಕ್ ಕೋರ್ಸ್ ಅಂತಿರುತ್ತೆ, ಅದಕ್ಕೂ ಬರ್ಬೋದು ನೀವೆಲ್ಲ. ಸೊ ಇದನ್ನು ಯಾರು ಬರ್ಬೋದು, ಯಾರು ಬೇಕಾದರೂ ಬರ್ಬೋದಾ? 15 ಇಯರ್ಸ್ ಮಿನಿಮಮ್ ಏಜ್ ಅಂತಿರುತ್ತೆ.
ಸೊ ಆಸಕ್ತಿ ಇದ್ದರೂ ದಯವಿಟ್ಟು ಸಂಪರ್ಕಿಸಿ. ಆ ಫೋನ್ ನಂಬರ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ವರ್ಸೇಷನ್ ನಾನು ಬಂತೇಜ್ ಅವ್ರ ಜೊತೆ ಮಾತಾಡಿದೆ ಅಂತ ನನಗನ್ನಿಸುತ್ತೆ. ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ದಮ್ಮಪಾಲ ಬಂತೇಜಿ ಅಂದರೆ ದಮ್ಮಪಾಲ ಗುರುಜಿ ಅವ್ರ ಜೊತೆಗಿನ ಒಂದು ಸಂವಾದ ಸುಮಾರು 2-3 ಎಪಿಸೋಡ್ಗಳಲ್ಲಿ ಬಂತು. ನಾನು ಇದೇ ಮೊದಲನೇ ಬಾರಿಗೆ ಬೌದ್ಧ ಧರ್ಮದ ಒಬ್ಬ ಗುರುನ ಇಷ್ಟು ಹತ್ತಿರದಿಂದ ಇಷ್ಟು ಸುದೀರ್ಘ ಸಂದರ್ಶನ ಮಾಡಿದ್ದು. TV 9ನಲ್ಲಿದ್ದಾಗ ಒಂದು ಸಂದರ್ಶನ ಮಾಡಿದ್ದೆ, ಅದಾದಮೇಲೆ ಮಾಡಿರಲಿಲ್ಲ. ಸೊ ನೀವು ಈ ಸಂದರ್ಶನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಪ್ರಶ್ನೆಗಳಿದ್ದರೆ, ಅನುಮಾನಗಳಿದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ಮತ್ತೊಂದು ಸಲ ಸಿಕ್ಕಾಗ ನಾವು ಅದ್ರ ಬಗ್ಗೆ ಮಾತಾಡ್ಬೋದು. ಎರಡನೇದಾಗಿ, ಈ ಒಂದು ಮೈಂಡ್ಫುಲ್ನೆಸ್ ಅಥವಾ ಮೆಡಿಟೇಷನ್ ಅಥವಾ ಈ ಒಂದು ರೈಟ್ ವ್ಯೂ ಮೆಡಿಟೇಷನ್ ಬಗ್ಗೆ ಆಸಕ್ತಿ ಇದ್ದರೆ, ನೀವು ಅದನ್ನು ಪರ್ಸ್ಯೂ ಮಾಡಬೇಕು, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ನಾವು ನಂಬರ್ ಹಾಕಿದ್ದೀವಿ, ಡಿಸ್ಕ್ರಿಪ್ಷನ್ ನಂಬರ್ ಹಾಕಿದ್ದೀವಿ, ಅವ್ರನ್ನ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸೋದನ್ನೇ. ನೋಡ್ತಾರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರಿ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.